ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಕಲರಿಗೂ ಶರಣಾರ್ಥಿಗಳು. ಬಸವವಾಣಿ ಸಾಮಾಜಿಕ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ 725ನೆಯ ಸಂಚಿಕೆಯಲ್ಲಿ ಪಾಲ್ಗೊಂಡ ಸಕಲ ಶರಣೀಯರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ, ನಿನ್ನೆ ನಾವು ವಚನಗಳಂದ್ರೇನು, ವಚನಗಳಲ್ಲಿ ಸಕಾರಾತ್ಮಕತೆ ಹೇಗಿದೆ ಅನ್ನೋದು ಚರ್ಚಿಸಿದ್ದೇವೆ. ಆ ವಚನಗಳಲ್ಲಿ ಸಕಾರಾತ್ಮಕತೆಯ ಕುರಿತು ಇನ್ನೊಂದು 3-4 ವಚನಗಳನ್ನು ಇವತ್ತು ನೋಡೋಣ. ಸಕಾರಾತ್ಮಕತೆ ಅನ್ನೋದು ನಾವು ನಿನ್ನೆ ನೋಡಿದ್ದೀವಿ. ಇನ್ನಷ್ಟು ಅದನ್ನು ರಿವೈಸ್ ಮಾಡೋದಾದರೆ, ಬರ್ಡ್ಸ್ ಐ ವ್ಯೂ ಅಂತಾರಲ್ಲ, ಪಕ್ಷಿ ನೋಟ ನೋಡೋದಾದರೆ, ಮನೋಧೋರಣೆಗಳಲ್ಲಿ 2 ವಿಧ. ಒಂದು ಸಕಾರಾತ್ಮಕ ಮನೋಧೋರಣೆ, ಮತ್ತೊಂದು ನಕಾರಾತ್ಮಕ ಮನೋಧೋರಣೆ. ಪರಿಸ್ಥಿತಿ ಒಂದೇ, ಅದರ ನೋಡುವ ದೃಷ್ಟಿಕೋನ ನಮ್ಮದು ಬೇರೆ ಬೇರೆ ಇರ್ತದೆ. ಉದಾಹರಣೆಗೆ, ಕಷ್ಟಗಳು ಬಂದಾಗ ಈ ಕಷ್ಟಗಳು ನಮಗೇಕೆ ಬಂದವು, ಇವು ಪಾಪದ ಫಲ, ಕರ್ಮದ ಫಲ ಎಂದು ನೋಡುವ ರೀತಿ ಏನದಲ್ಲ, ಅದು ನಕಾರಾತ್ಮಕ ಮನೋಧೋರಣೆ. ಬಂದುದೆಲ್ಲವೂ ಪರಮಾತ್ಮನ ಪ್ರಸಾದವೆಂದು ಸ್ವೀಕರಿಸಿ ಅದನ್ನು ಚಾಲೆಂಜ್ ಆಗಿ ತಗೊಂಡು ಧೈರ್ಯದಿಂದ ಮುಂದೆ ಸಾಗುವುದೇನೈತಲ್ಲ, ಸಕಾರಾತ್ಮಕ ಮನೋಧೋರಣೆ. ಆ ಕುರಿತು ಬಸವಣ್ಣನವರ ಒಂದು ವಚನ ನೋಡಿದ್ದೀವಿ ನಾವು. ಬಂದುದ ಕೈಕೊಳ್ಳಬಲ್ಲಡೆ ನೇಮ, ಎಲ್ಲವನ್ನು ನಾವು ಪರಮಾತ್ಮನ ಪ್ರಸಾದವಂತ ಸ್ವೀಕರಿಸಬೇಕು. ಆನಂತರ ಇನ್ನೊಂದು ವಚನ ನೋಡಿದ್ದೀವಿ, ತನಗೆ ಮುನಿವರಿಗೆ ತಾ ಮುನಿಯಲೇ ಕೈಯ, ಆಮೇಲೆ ಬೈದವರೆನ್ನ ಬಂಧುಗಳೆಂಬೆ. ಇವೆಲ್ಲ ಸಕಾರಾತ್ಮಕ ಮನೋಧೋರಣೆಗಳು. ಅಂದರೆ ನಮ್ಗೆ ಯಾರಾದರೂ ಸಿಟ್ಟಿಗೆದ್ರೆ ಅಥವಾ ಬೈದ್ರೆ, ನಿಂದಿಸಿದ್ರೆ ಅದ್ರ ಬಗ್ಗೆ ಚಿಂತಿಸೋದು ಅಥವಾ ತೊಂದರೆಗೊಳಗಾಗೋದು ನಕಾರಾತ್ಮಕ ಮನೋಧೋರಣೆ. ಆದರೆ ಅವನ್ನು ತಾಳ್ಮೆಯಿಂದ ಸ್ವೀಕರಿಸೋದು, ಅವರು ದೊಡ್ಡವರಪ್ಪ ಅಂದವರು ದೊಡ್ಡವರು ಅನ್ನೋದು ಸಕಾರಾತ್ಮಕ ಮನೋಧೋರಣೆ. ಅಂಥ ಸಕಾರಾತ್ಮಕ ಮನೋಧೋರಣೆಯ 2 ವಚನಗಳನ್ನು ನೋಡೋಣ. ಈಗ ನಮ್ಮ ಬಗ್ಗೆ ಯಾರಾದರೂ ನಿಂದೆ ಮಾಡಿಕೊಂಡು ನಮ್ಮ ಹಿಂದ್ಗಡೆ ನಿಂದೆ ಮಾಡ್ತಾರ, ನಮ್ಮ ಬಗ್ಗೆ ಮಾತಾಡ್ಕೋತಾರ, ನಗ್ತಾರ, ಅದನ್ನು ಕೇಳಿ ಥರ್ಡ್ ಪರ್ಸನ್ ಅವರ ಗುಂಪಿನಲ್ಲಿ ಒಬ್ಬ ಪರ್ಸನ್ ಬಂದು ನಮಗೆ ಹೇಳ್ತಾರೆ, ಸರ್ ನಿಮ್ಮ ಬಗ್ಗೆ ಅವರು ಮಾತಾಡ್ಕೊಂಡು ನಗ್ತಿದ್ರು ಅಂತ ಹೇಳಿದಾಗ, ಅದನ್ನು ನಾವು ನಗ್ತಿದ್ರು ಒಳ್ಳೆಯದಾಯಿತು ಅನ್ನೋದು ಸಕಾರಾತ್ಮಕ ಮನೋಧೋರಣೆ ಅಂತ ಬಸವಣ್ಣನವರು ಒಂದು ವಚನ ಮೂಲಕ ಹೇಳ್ತಾರೆ ನೋಡ್ರಿ. ಏನಂತಂದ್ರೆ, ಕಾನದ ಠಾವಿನಲ್ಲಿ ಜರಿದಡೆಂದಡೆ ಕೇಳಿ ಪರಿಣಾಮಿಸಬೇಕು, ಅದೇನು ಕಾರಣವೆಂದಡೆ ಕೊಡದೆ ಕೊಳ್ಳದೆ ಅವರಿಗೆ ಸುಖಬಹುದು, ಎನ್ನ ಮನದ ತದ್ವೇಷ ಬಡಿದು ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ಏನು ಹೇಳಿದ್ರಿಲ್ಲೇ? ಕಾನದ ಠಾವಿನಲ್ಲಿ ಜರಿದಡೆಂದಡೆ ಕೇಳಿ ಪರಿಣಾಮಿಸಬೇಕು. ಕಾನದ ಠಾವಿನಲ್ಲಿ ಅಂದರೆ ನಮ್ಮ ಹಿಂದ್ಗಡೆ ನಿಂದೆ ಮಾಡಕತ್ತಾರ. ಜರಿದಡೆ ಅಂದರೆ ಕೇಳಿ ಪರಿಣಾಮಿಸಬೇಕು. ಅದನ್ನು ಯಾರಾದರೂ ಬಂದು ಹೇಳಿದಾರ, ಪರಿಣಾಮಿಸಬೇಕಂದ್ರೆ ಸಂತೋಷ ಪಡ್ಬೇಕು. ಅವ್ರು ನಮ್ಮ ಬಗ್ಗೆ ಮಾತಾಡಿ ಸಂತೋಷ ಪಡಾಕತ್ತಾರಲ್ಲ ಅನ್ನೋದನ್ನು ಕೇಳಿ ಸಂತೋಷ ಪಡ್ಬೇಕಂತ ಬಸವಣ್ಣನವರು ಹೇಳ್ತಾರೆ. ಯಾಕೆ ಅನ್ನೋದು ಮುಂದೆ ಹೇಳ್ತಾರೆ. ಅದೇನು ಕಾರಣವೆಂದರೆ ಕೊಡದೆ ಕೊಳ್ಳದೆ ಅವರಿಗೆ ಸುಖಬಹುದು. ಈಗ ಯಾರನ್ನಾದರೂ ಸಂತೋಷ ಪಡಿಸ್ಬೇಕಂದ್ರೆ ನಾವು ಅವ್ರಿಗೆ ಏನಾದರೂ ಒಂದು ವಸ್ತುವನ್ನು ಕೊಡಬೇಕಾ, ಇಲ್ಲಾದ್ರೆ ಅವ್ರ ಕಡೆಯಿಂದ ಏನಾದರೂ ನಾವು ವಸ್ತುವನ್ನು ತೆಗೆದುಕೋಬೇಕಾ? ಅಂದ್ರೆ ವ್ಯವಹಾರ ನಡಿಬೇಕು, ಅಂದ್ರೆ ಜನರು ಸಂತೋಷ ಪಡ್ತಾರೆ. ಆದರೆ ಇಲ್ಲೇ ಏನೂ ವ್ಯವಹಾರ ಇಲ್ಲ. ನನ್ನ ಬಗ್ಗೆ ಅವರು ಮಾತಾಡಿ ನಗಲಾಕತ್ತಾರಲ್ಲ ಅಂದ್ರೆ ನನ್ನನ್ನು ಕಂಡವರು ನನ್ನನ್ನು ಬಗ್ಗೆ ಮಾತಾಡಿ ಸಂತೋಷ ಪಡಾಕತ್ತಾರಲ್ಲ ಅಂದ್ರೆ ನಾನು ಅವರನ್ನು ಸಂತೋಷಪಡಿಸುವ ವಸ್ತು ಆಗೇನಲ್ಲ ಅಂತ ತಿಳ್ಕೊಬೇಕಂತ ಬಸವಣ್ಣನವ್ರು ಹೇಳ್ತಾರೆ. ಅಂತ ಒಂದು ಪಾಸಿಟಿವ್ ಅಟಿಟ್ಯೂಡ್ ಐತೆ ನೋಡ್ರಿ. ಅವರು ಸಂತೋಷ ಪಡಾಕತ್ತಾರ, ಸಂತೋಷ ಪಡಲಿ ಅಂತ ನಾವು ಸಂತೋಷ ಪಡೋದು, ಅವ್ರು ಸಂತೋಷ ಪಡಾಕತ್ತಾರಲ್ಲ ಅಂತ ನಾವು ಸಂತೋಷ ಪಡೋದಂತ ಬಸವಣ್ಣವ್ರು ಹೇಳ್ತಾರೆ. ಮುಂದುವರಿದು ಹೇಳ್ತಾರೆ,
ಎನ್ನ ಮನದ ತದ್ವೇಷ ಒಳಿದು ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ಅಂದರೆ ಅವರು ನಮ್ಮ ಬಗ್ಗೆ ಆಡಿಕೊಂಡು ಸಂತೋಷ ಪಡುತ್ತಿದ್ದಾರೆಂಬುದೇ ಒಂದು ಸಂತೋಷದ ವಿಷಯ. ನನ್ನ ಬಗ್ಗೆ ಆಡಿಕೊಳ್ಳಲಿ, ಸಂತೋಷ ಪಡಲಿ, ಅವರ ಬಗ್ಗೆ ನನ್ನಲ್ಲಿ ದ್ವೇಷ ಹುಟ್ಟದಂತೆ ಆಡಿಕೊಂಡವರಿಗೂ ಶರಣೆಂಬುದನ್ನು ಕರುಣಿಸು ಎಂದು ದೇವರಲ್ಲಿ ಪ್ರಾರ್ಥಿಸುವ ಬಸವಣ್ಣನವರ ಸಕಾರಾತ್ಮಕ ನಿಲುವು ಅಗಾಧವಾದದ್ದು. ಅವ್ರ ಬಗ್ಗೆನೂ ನನಗೆ ದ್ವೇಷ ಬೇಡಪ್ಪ, ನನ್ನ ಬಗ್ಗೆ ಆಡ್ಕೋತಾರಲ್ಲ ಅಡ್ಲಿ, ಅವ್ರಿಗೂ ನನ್ನ ಬಗ್ಗೆ ಅಲ್ಲಿ ಅವ್ರ ದ್ವೇಷ ಬೇಡ. ಎನ್ನ ಮನದ ತದ್ವೇಷ ಒಳಿದು, ದ್ವೇಷವನ್ನು ಅಳಿದು ಶರಣರಿಗೆ ಶರಣೆಂಬುದು, ಅವರು ಶರಣರಪ್ಪ, ಅವರಿಗೆ ನಾನು ಶರಣಂತ ಅಂತೀನಿ ಅನ್ನುವಂಥ ಮನೋಧೋರಣೆ ಏನಿದ್ಲೆ ಬಸವಣ್ಣನವ್ರದ್ದು ಅಗಾಧವಾದದ್ದು. ಅದು ನಾವು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಇಂಥದ್ದು ಒಂದು ಸನ್ನಿವೇಶ ನಮ್ಮ ರಾಮಕೃಷ್ಣ ಪರಮಹಂಸರಿಗೆ ಆಗ್ತದೆ. ರಾಮಕೃಷ್ಣ ಪರಮಹಂಸರಿಗೆ ಅವ್ರ ಶಿಷ್ಯರು ಬಂದು ಹೇಳ್ತಾರೆ, ಗುರುಗಳೇ, ಜನರು ನಿಮಗೆ ದಕ್ಷಿಣೇಶ್ವರದ ಹುಚ್ಚ ಅನ್ನಕತ್ತಾರಂತಾರೆ. ಪರಮಹಂಸರು ಹೇಳ್ತಾರೆ, ಅನ್ಲಿ ಬಿಡ್ರಿ ಅಂತಾರೆ. ಆದ್ರೆ ಶಿಷ್ಯರು ಹೇಳ್ತಾರೆ, ಅದ್ಯಾಗ್ರಿ ನಾವು ಮಹಾಜ್ಞಾನಿಗಳಂತ ನಾವು ತಿಳ್ಕೊಂಡಿದ್ದೀವಿ, ಆದ್ರೆ ಅವರು ಹುಚ್ಚರು ಅಂತ ನಗಲಾಕತ್ತಾರೆ ನಮ್ಮ ಮುಂದೆ, ನಾವು ಹೆಂಗೆ ಸುಮ್ಮಿರ್ಬೇಕ್ರಿ ಅಂತಾರೆ. ಇರಲಿ ಅನ್ವರಕ್ಕೆ ನೀವೇನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನನಗೆ ಹುಚ್ಚು ಹಿಡ್ದದ, ಅವ್ರಿಗೆ ಸರಿನಾ ಅದ, ನಾನೊಬ್ಬ ಹುಚ್ಚ. ಯಾವ ಹುಚ್ಚು ಹಿಡ್ದೈತಿ ಅಂದ್ರೆ ನನಗೆ ಆ ದೇವನ ಹುಚ್ಚು ಹಿಡ್ದೈತಿ. ಐ ಆಮ್ ಮ್ಯಾಡ್ ಆಫ್ಟರ್ ಮೈ ಗಾಡ್ ಅಂತಾರೆ ಅವ್ರು. ನನಗೆ ಆ ಪರಮಾತ್ಮನ ಹುಚ್ಚು ಹಿಡ್ದೈತಿ ನನಗೆ. ಆದ್ರೆ ಇನ್ನೊಂದು ವಿಷಯ ಅಂದ್ರೆ ಅವರು ಹುಚ್ಚರ, ಅವ್ರಿಗೆ ಯಾವ ಹುಚ್ಚು ಹಿಡ್ದೈತಿ ಅಂದ್ರೆ ಕನಕ ಕಾಮಿನಿಯರ ಅಧಿಕಾರದ ಹುಚ್ಚು ಹಿಡ್ದದ ಅವ್ರಿಗೆ. ಡಿಫರೆನ್ಸ್ ಏನಂದ್ರೆ ನನ್ನ ಹುಚ್ಚು ಏನದಲ್ಲ ನನಗೆ ಮತ್ತಷ್ಟು ಆನಂದವನ್ನು ತರ್ತದೆ, ಪರಮ ಆನಂದವನ್ನು ತರ್ತದೆ. ಆ ದೇವ್ರ ಹುಚ್ಚು ಏನದಲ್ಲ, ಆ ದೇವ್ರನ್ನ ಕಾಣಬೇಕು ಅನ್ನುವಂಥ ಏನು ಆ ಘನವನ್ನು ಕಾಣಬೇಕು ಅನ್ನುವಂಥ ಮನಸ್ಸು ಐತಿಲ್ಲ, ಅದು ನನಗೆ ಆನಂದವನ್ನು ತಂದು ಕೊಡ್ತದೆ. ಪರಮ ಆನಂದ ಅದು ಯಾವ ವಸ್ತುಗಳಿಂದ ಅಧಿಕಾರದಿಂದ ಸಿಗುವಂಥದ್ದಲ್ಲ. ಆ ಪರಮ ಆನಂದ ನನಗೆ ಸಿಗ್ತದೆ. ಆದರೆ ಅವ್ರದ್ದು ಹುಚ್ಚು ಏನದಲ್ಲ ಅವ್ರನ್ನ ಮತ್ತಷ್ಟು ಹುಚ್ಚರನ್ನಾಗಿ ಮಾಡ್ತದೆ. ಯಾಕಂದ್ರೆ ಅಧಿಕಾರಕ್ಕೆ ಮಿತಿ ಇಲ್ಲ, ಹಣಕ್ಕೆ ಮಿತಿ ಇಲ್ಲ, ಅದು ದೇರ್ ಇಸ್ ನೋ ಲಿಮಿಟ್. ಈಗ ಒಬ್ಬ MLA ಆದ್ಮೇಲೆ ಒಬ್ಬ ಮಿನಿಸ್ಟರ್ ಆಗ್ಬೇಕು, ಆನಂತರ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು. ಅವ್ರು ಹುಚ್ಚು ಹಾಗೆ ಹೋಗ್ತದೆ. ಇಷ್ಟು ಹಣ ಗಳಿಸಿದ್ರೆ ಇನ್ನಷ್ಟು ಗಳಿಸ್ಬೇಕು, ಅವ್ರನ್ನ ಹುಚ್ಚರನ್ನಾಗಿ ಮಾಡ್ತೈತೆ ಹೊರತು ಅವ್ರಿಗೆ ಆನಂದ ಎಂದೂ ತರಂಗಿಲ್ಲಪ್ಪ. ಅದಕ್ಕೆ ಅವ್ರ ಅನ್ವಾರಕ್ಕೆ ನೀವು ಸುಮ್ಮಿರ್ರಿ ಅಂತ ಹೇಳ್ತಾರೆ. ಇದು ಸಕಾರಾತ್ಮಕ ಮನೋಧೋರಣೆ. ಇಂಥದ್ದು ನಾವು ಬೆಳೆಸ್ಕೋಬೇಕು. ಇನ್ನು ಭಯ, ಅಂಜಿಕೆ ಇದು ನಕಾರಾತ್ಮಕ ಮನೋಧೋರಣೆ. ಧೈರ್ಯ ಇದು ಸಕಾರಾತ್ಮಕ ಮನೋಧೋರಣೆ. ಈ ಭಯ ಪಡಬೇಡ್ರಿ, ಅಂಜಬೇಡ್ರಿ ಅಂತ ಅಕ್ಕಮಹಾದೇವಿ ಧೈರ್ಯದಿಂದ ಇರ್ರಿ ಅಂತ ಹೇಳು ಒಂದು ವಚನದೊಳಗೆ ಹೇಳ್ತಾರೆ ನೋಡ್ರಿ. ಸಕಾರಾತ್ಮಕ ಮನೋಧೋರಣೆ ಕುರಿತು ಒಂದು ಅಕ್ಕನ ವಚನ, ಅದ್ಭುತ ವಚನ. ಆ ವಚನ ಹೀಗಿದೆ: ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದಡೆಯಂತಯ್ಯ, ಸಮುದ್ರದ ತಡೆಯಲ್ಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದಡೆಯಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಎಂತಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಅಂತ ಹೇಳ್ತಾರೆ. ಅಂದರೆ ಏನು ಹೇಳಿದ್ರಿ ಲೆಕ್ಕ? ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದಡೆ ಅಂತಯ್ಯ. ಮನೆ ಬೆಟ್ಟದ ಮೇಲೆ ಅದ, ಮತ್ತು ಬೆಟ್ಟದ ಮೇಲೆ ಕಾಡು ಮೃಗಗಳು ಇರುವ, ಮತ್ತು ಅವುಗಳಿಗೆ ಹೆದರಿದ್ರೆ ಹೇಗೆ? ಹೆದರಬಾರ್ದು. ಆ ಮೃಗಗಳಿಗೆ ಸಿಗಲಾರ್ದಂಗೆ ಒಂದಿಷ್ಟು ನಾವು ಎಚ್ಚರ ವಹಿಸಿ ಇರಬೇಕಾಗ್ತದೆ. ಹೀಗೆ ಹೇಗೆ ಕಾಡಿನಲ್ಲಿ ಕಾಡು ಮೃಗಗಳದಾವಲ್ಲ, ಈ ನಾಡಿನಲ್ಲಿ ನಾಡು ಮೃಗಗಳದಾವ. ಈ ಜನರು ಒಂದೇ ಥರ ಇಲ್ಲಿಲ್ಲೇ. ಅಲ್ಲಿ ಕಾಡು ಮೃಗಗಳು ಹೆಂಗೆ ಕಾಡ್ತಾವ ಉಳಿದ ಸಣ್ಣ ಪ್ರಾಣಿಗಳಿಗೆ, ಹಾಗೆ ಇಲ್ಲಿ ಜನರು ನಮ್ಮನ್ನು ಕಾಡ್ತಾರೆ. ದುಷ್ಟ ಜನರದಾರ ನಮ್ಮ ಸುತ್ತಲೂ ಇರೋರ ಇವರು. ಅವರಿಗೆ ಹೆದರದೆ ಅವರ ತಂಟೆಗೆ ಹೋಗದೆ ನಮ್ಮ ಪಾಡಿಗೆ ನಾವು ಬದುಕಬೇಕು ಎಂಬ ಧೈರ್ಯ, ಆತ್ಮಸ್ಥೈರ್ಯವನ್ನು ಕೈಲಿ ನಮಗೆ ಹೇಳ್ತಾಳೆ. ಅಂದ್ರೆ ನಾವು ಈ ಬೆಟ್ಟದೊಳಗೆ ಇದ್ರೆ
ಮೃಗಗಳಿಗೆ ಅಂಜಬಾರ್ದು, ಜನರಿಗೆ ಅಂಜಬಾರ್ದು ಅನ್ನೋ ಒಂದು ಸಂದೇಶವನ್ನು ನೀಡ್ತಾರೆ ಅಂತ. ಅದಕ್ಕೊಂದು ನಿದರ್ಶನ ನೋಡೋಣ. ಒಂದು ಬೆಟ್ಟದಲ್ಲಿ ಒಂದಿಷ್ಟು ಮೊಲಗಳು ವಾಸ ಮಾಡಿದ್ದು. ಆ ಮೊಲಗಳು ಒಂದು ಸಲ ಒಂದು ಮೀಟಿಂಗ್ ಮಾಡ್ತಾವೆ. ಆ ಮೀಟಿಂಗ್ದೊಳಗೆ ಒಂದು ಮೊಲ ಹೇಳ್ತದ, ನಾವು ಭಯದ ವಾತಾವರಣದಲ್ಲೇ ಬದುಕಬೇಕಾಗಿದೆ. ಇನ್ನೊಂದು ಮೊಲ ಹೇಳ್ತದ, ಹೌದು, ನಮ್ಮನ್ನು ಅಟ್ಟಿಸಿಕೊಂಡು ಶಿವ, ಹುಲಿ, ನಾಯಿ, ತೋಳ, ಆಮೇಲೆ ಬೇಟೆ ಆಡೋರು ಎಲ್ಲರೂ ನಮ್ಮನ್ನು ಅಟ್ಟಿಸ್ಕೊಂಡು ಬರ್ತಾರೆ, ನಾವು ಪಾರಾಗೋದು ಹೆಚ್ಚಿಂದಾಗಿದೆ. ಇನ್ನೊಂದು ಮೊಲ ಹೇಳ್ತದೆ, ಇಂಥ ಭಯದ ವಾತಾವರಣದಲ್ಲಿ ನಾವು ಬದುಕೋದಕ್ಕಿಂತ ಆತ್ಮಹತ್ಯೆ ಮಾಡಿಕೊಳ್ಳೋದು ಒಳ್ಳೆಯದು ಅಂತ ಇನ್ನೊಂದು ಮೊಲ ಹೇಳ್ತದೆ. ಸೊ ಈ ಆತ್ಮಹತ್ಯೆಯ ಒಂದು ಏನು ಡಿಸಿಷನ್ ಐತಿಲ್ಲ, ನಿರ್ಧಾರ ಎಲ್ಲರಿಗೂ ಹಿಡಿಸ್ತದೆ. ಅದು ಭಾಳ ಬೇಗ ಹಿಡಿಸ್ತೈತೆ ಎಲ್ಲರಿಗೂ. ಯಾಕಂದ್ರೆ ಅದು ಮಾಡ್ಕೊಳ್ಳೋದು ತಪ್ಪು ಅನ್ನೋದು ಶರಣರು ಹೇಳಕತ್ತಾರೆ ನಮಗೆ. ಆ ಡಿಸಿಷನ್ನಕ್ಕೆ ಎಲ್ಲರೂ ಬದ್ಧರಾಗಿ ಏನು ಮಾಡ್ತಾವೆ ಮೊಲಗಳು, ಆತ್ಮಹತ್ಯೆ ಮಾಡ್ಕೊಳ್ಳೋಣಂತ ಒಂದು ಬಾವಿ ಕಡೆ, ಅಲ್ಲೇ ಸಮೀಪ ಇರುವ ಒಂದು ಬಾವಿ ಕಡೆ ಹೊರಡ್ತಾವೆ. ಮುಂದ್ಗಡೆ ಆ ಮೊಲದ ನಾಯಕ ಇರ್ತದೆ, ಹಿಂದಿಂದ ಸಾಲಾಗಿ ಮೊಲಗಳಿರ್ತಾವೆ. ಇನ್ನೇನು ಬಾವಿ ಸ್ವಲ್ಪ ದೂರಿತ್ತು. ಆ ಬಾವಿ ಸಮೀಪ ಹೋದಂಗೆ ಅಲ್ಲಿ ಬಾವಿಯಲ್ಲಿ ಟಪ್ 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 ಅನ್ನುವಂಥ ಶಬ್ದ ಕೇಳಿಸ್ತದೆ. ಆಗ ನಾಯಕ ಮೊಲ ಉಳಿದ ಮೊಲಗಳಿಗೆ ಸ್ವಲ್ಪ ನಿಲ್ರಿ, ಇಲ್ಲೇನೋ ಆವಾಜ್ ಬರಾಕತ್ತೈತೆ ನೋಡೋಣ ಅಂತೇಳಿ ಹೋಗಿ ಸಮೀಪ ನೋಡೋಣ. ಆ ಬಾವಿಯ ದಡದಲ್ಲಿರುವ ಕಪ್ಪೆಗಳು ಈ ಮೊಲಗಳು ಬರುತ್ತಿರುವಂಥ ಒಂದು ಸೌಂಡಿಗೆ ಬಾವಿ ಒಳಗೆ ಜಿಗಿತಿರ್ತಾವೆ, ಒಂದೊಂದು ಜಿಗಿತಿರ್ತಾವೆ. ಆ ನಾಯಕ ನೋಡ್ತಾನೆ, ಓಹೋ, ನಮಗೂ ಅಂಜುವಂಥ ಇಲ್ಲಿ ಜೀವಿಗಳದಾವಲ್ಲ, ನಮಗೂ ಅಂಜುವಂಥ ಜೀವಿಗಳು ಇನ್ನೂ ಬದುಕ್ಯಾವಲ್ಲ, ಹಾಗಾದ್ರೆ ನಾವ್ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕು, ನಡ್ರಿ ವಾಪಸ್ ಹೋಗೋಣ ಅಂತ ಹೇಳ್ತಾವೆ. ವಾಪಸ್ ಬರ್ತಾರೆ. ಅಂದ್ರೆ ನಮಗಿಂತ ನತದೃಷ್ಟರನ್ನು, ನಾವು ನತದೃಷ್ಟರು ಎಂಬ ಭಾವ ಬತ್ತು ಅಂದ್ರೆ ನಮಗಿಂತ ನತದೃಷ್ಟರನ್ನು ನೋಡಿ ನಾವು ಬದುಕಬೇಕು. ಅದು ಭಾಳ ಮುಖ್ಯದ. ನಮಗಿಂತ ನತದೃಷ್ಟರು ಬದುಕ್ಯಾರ, ನಾವ್ಯಾಕೆ ಬದುಕಬಾರ್ದು, ನಮಗಿಂತ ಭಾಳ ಅಸಹಾಯಕರದಾರಲ್ಲ, ನಮಗೇನಾಗೈತಿ ಅನ್ನುವಂಥ ಭಾವ ನಮ್ಮಲ್ಲಿ ಬರಬೇಕು. ನಮ್ಮಲ್ಲಿ ಏನಾದರೂ ಅಹಂಕಾರ ಬತ್ತು ಅಂದ್ರೆ ನಮಗಿಂತ ದೊಡ್ಡವ್ರನ್ನ ನೋಡ್ಬೇಕು, ಭಾಳ ನಮಗಿಂತ ಜ್ಞಾನಿಗಳನ್ನು ನೋಡ್ಬೇಕು, ಆವಾಗ ಅಹಂಕಾರ ಕಡಿಮೆ ಆಗ್ತಿತ್ತು. ಆದರೆ ನತದೃಷ್ಟತೆ ನಮ್ಮಲ್ಲಿ ಬಂತು ಅಂದ್ರೆ, ನಾವು ಭಾಳ ಕೀಳರಮೆ ಬತ್ತು ಅಥವಾ ನತದೃಷ್ಟರು ಅನ್ನೋ ಭಾವ ಬತ್ತು ಅಂದ್ರೆ ನಮಗಿಂತ ನತದೃಷ್ಟರನ್ನು ನೋಡಬೇಕು. ಇದು ಸಕಾರಾತ್ಮಕ ಮನೋವೃತ್ತಿ. ಇದನ್ನು ನಾವು ಬೆಳೆಸ್ಕೋಬೇಕು ಅಂತ ಅಕ್ಕಮಹಾದೇವಿ ಹೇಳಿದರು ಮೊದಲನೇ ಲೈನ್ದೊಳಗೆ. ಎರಡನೇ ಲೈನ್ದೊಳಗೆ ಹೇಳ್ತಾರೆ, ಸಮುದ್ರದ ತಡೆಯಲ್ಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದಡೆ ಅಂತಯ್ಯ. ಈ ಸಮುದ್ರದ ದಡದೊಳಗೆ ನೊರೆ ತೆರೆಗಳು ಬರುವ, ಯಾಕಂದ್ರೆ ಆ ಹುಣ್ಣಿಮೆ ಸಮೀಪಿಸಿದಂತೆ ಭೂಮಿಗೆ ಸಮೀಪ ಚಂದ್ರ ಬರೋದ್ರಿಂದ ಚಂದ್ರನ ಗುರುತ್ವಾಕರ್ಷಣ ಬಲದಿಂದ ಸಮುದ್ರದ ಅಲೆಗಳು ಅರ್ಬಡಿಸ್ತಾವೆ. ಅದು ಸೈನ್ಸ್ ಅದ, ಇದು ಬರೋ ಸಹಜ. ಇದು ನೊರೆ ತೆರೆಗಳು ದಡಕ್ಕೆ ಬಂದು ಅಪ್ಪಳಿಸ್ತಾವೆ. ಇದು ನೈಸರ್ಗಿಕ ಕ್ರಿಯೆ. ಕೆಲವೊಮ್ಮೆ ಆಕಸ್ಮಿಕವಾಗಿ ಬೀಸುವ ಚಂಡಮಾರುತ, ಸುನಾಮಿಗಳಿಂದ ಸಮುದ್ರದಲ್ಲಿ ಭಯಂಕರ ನೊರೆ ತೆರೆಗಳು ಎದ್ದು ಭೀಕರ ಪ್ರಭಾವಗಳನ್ನೇ ಉಂಟು ಮಾಡುತ್ತವೆ. ಅಂಥ ಸಮುದ್ರದ ದಡದಲ್ಲಿ ಮನೆಯ ಮಾಡಿದವರು ನೊರೆ ತೆರೆಗಳಿಗೆ ಹೆದರದೆ ಧೈರ್ಯದಿಂದ ಎಚ್ಚರದಿಂದ ಇರಬೇಕಾಗುತ್ತದೆ. ಹಾಗೆಯೇ ಈ ನಮ್ಮದು ಸಂಸಾರ ಏನೈತಿಲ್ಲ, ವಿಶ್ವವೆಂಬುದು ನಮ್ಮ ಸುತ್ತಲೂ ಹರವಿದ ತಡಿ ನೆಲೆ ಇಲ್ಲದ ಸಾಗರ ಇದು. ಈ ಸಾಗರದಲ್ಲಿ ಸುಖ ದುಃಖ, ಸೋಲು ಗೆಲುವು, ಲಾಭ ಹಾನಿ, ಮಾನ ಅಪಮಾನ ಮುಂತಾದ ನೊರೆ ತೆರೆಗಳು ಆಗಾಗ ಏಳುತ್ತಿರುತ್ತವೆ. ಇವು ಬರುವ, ಇವು ಯಾರಿಗೂ ಬಿಟ್ಟಿಲ್ಲ, ಯಾರಿಗೂ ಬಿಟ್ಟೇ ಇಲ್ಲ ಇವು. ಕೆಲವೊಮ್ಮೆ ಹಿಂಗಾಗ್ತೈತಿಲ್ಲ, ನಮ್ಮ ನಿಯಂತ್ರಣಕ್ಕೆ ಸಿಗದೆ ನಾವು ಊಹಿಸಲಾರದ ಭಯಾನಕ ಘಟನೆಗಳು ಸುನಾಮಿಯಂತೆ ಬಂದು ಅಪ್ಪಳಿಸುತ್ತವೆ. ಕೆಲವೊಬ್ಬರಿಗೆ ಅಪ್ಪಳಿಸವೆಲ್ಲ ಗುರುತಿಲ್ಲ, ಆದರೆ ಅಪ್ಪಳಿಸ್ತಾವೆ. ಕೆಲವೊಬ್ಬರಿಗೆ ಸುನಾಮಿ ಅಂತ ಬರ್ತಾವೆ, ಅನ್ಎಕ್ಸ್ಪೆಕ್ಟೆಡ್ ಅಂತೀವಲ್ಲ, ಅನ್ಎಕ್ಸ್ಪೆಕ್ಟೆಡ್, ಏನಪ್ಪ ನನಗೆ ಅನಿಸಿದ್ದಿಲ್ಲ, ಅನಿರೀಕ್ಷಿತವಾಗಿ ಬಂದು ಅಪ್ಪಳಿಸ್ತಾವ. ಸಮುದ್ರದ ದಡದಲ್ಲಿ ಮನೆ ಮಾಡಿದವರು ಧೈರ್ಯದಿಂದ ಬದುಕುವಂತೆ ಸಂಸಾರ ಸಾಗರದಲ್ಲಿ ಬರುವ ನೊರೆತೆರೆಗಳಿಗೆ ವಿಚಲಿತರಾಗದೆ ಲಂಗರು ಹಾಕಿದ ಹಡಗಿನಂತೆ ಸ್ಥಿರವಾಗಿರಬೇಕೆಂದು ಅಕ್ಕನವರು ಧೈರ್ಯದಿಂದಲೂ ತಿಳಿಸುತ್ತಾರಿಲ್ಲೇ.
ಈಗ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಸಿಗುವುದಿಲ್ಲ. ಅಂಥ ಸಮಸ್ಯೆಗಳು ಬದುಕಿನೊಳಗೆ ಬಂದಾಗ ನಾವು ಆ ಸಮಸ್ಯೆಗಳಿಗೆ ಅಡ್ಜಸ್ಟ್ ಆಗಿ ಹೋಗ್ಬೇಕಾಗ್ತೈತಿ. ಆ ಸಮಸ್ಯೆಗಳಿಗೆ ಅಡ್ಜಸ್ಟ್ ಆಗಿ ಹೋಗಬೇಕು. ಕೆಲವೊಮ್ಮೆ ಆಗ್ತೈತೆ ಅಂಥದ್ದು. ಇದು ಸಕಾರಾತ್ಮಕ ಮನೋಧೋರಣೆ. ಅದಕ್ಕೆ ಹೆದರಿ ಏನೇನೋ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ಅನ್ನೋದು ಅಕ್ಕ ಇಲ್ಲಿ ಹೇಳ್ತಾರೆ. ಆನಂತರ ಸಂತೆಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದಡೆ ಅಂತಯ್ಯ. ಈ ಸಂತೆ ಒಳಗೆ ಮನೆ ಮಾಡಿ ಮತ್ತು ಗದ್ದಲಕ್ಕೆ ನಾಚಿದರೆ ಏನರ ಹೆಂಗೆ? ಸಂತೆ ಒಳಗೆ ಮನೆ ಐತಿ. ಈಗ ನಾವು ಸಂತ್ಯಾಗ ಇದ್ದೀವಿ, ಯಾಕಂದ್ರೆ ನಮ್ಮ ಸುತ್ತಲೂ ಜನ ಆ ಸಂತೆ ಅಂದ್ರೆ ಗದ್ದಲಮಯ ವಾತಾವರಣ, ಸಾಕಷ್ಟು ಗದ್ದಲ ಇರೋದು. ಅದು ಇದೆಂಥ ಗದ್ದಲಪ್ಪ ಅಂತ ಅಂದ್ರೆ ಆಗೋದಿಲ್ಲ. ಅವ್ರು ಮಾತನಾಡುವ ಮಾತುಗಳನ್ನು ಒಮ್ಮೆ ಅನಿಸ್ಕೋಬೇಕಾಗ್ತೈತಿ. ನಮ್ಮ ಸುತ್ತಲೂ ಗದ್ದಲಮಯ ವಾತಾವರಣ ಇರೋದೇ ಇದು. ನಾವೇನು ಮಾಡ್ಬೇಕಂದ್ರೆ ಆ ಗದ್ದಲದಲ್ಲಿ ಭಾಗವಹಿಸದೆ ಗದ್ದಲಕ್ಕೆ ಹೊಂದಿಕೊಂಡು ಇರಬೇಕಷ್ಟು. ಈಗ ಮನೆಯನ್ನು ನಾವೇನರ ಸೌಂಡ್ ಪ್ರೂಫ್ ಮಾಡೋಕ್ಕಾಗ್ತೈತೇನು? ಮಾಡೋಕ್ಕಾಗೋದಿಲ್ಲ. ಆ ಗದ್ದಲಮಯ ವಾತಾವರಣಕ್ಕೆ ಹೊಂದ್ಕೊಂಡು ಗದ್ದಲದೊಳಗೆ ಭಾಗವಹಿಸಂಗಿಲ್ಲ. ಇದು ಭಾಳ ಮುಖ್ಯ ಇದೆ. ಸಂತೆ ಗದ್ದಲವನ್ನು ತಡೆಯಲಿಕ್ಕಾಗುವುದಿಲ್ಲ. ಅದಕ್ಕಾಗಿ ನಮ್ಮ ಧೋರಣೆಯನ್ನೇ ಬದಲಾಯಿಸಿಕೊಂಡು ಬದುಕುವಂತೆ ಅಕ್ಕನವರು ಇಲ್ಲಿ ಹೇಳ್ತಾರೆ. ಕೊನೆಗೆ ಹೇಳ್ತಾರೆ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಈ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬರುವುದು ಸಹಜ. ಏಕೆಂದರೆ ಜನರು ನಾವು ಹೇಗಿದ್ದರೂ ಒಂದು ಅನ್ನುತ್ತಾರೆ. ಅವರು ಆಡಿದ ಮಾತುಗಳು ಬುದ್ಧಿಯ ಮಾತುಗಳಾಗಿದ್ದರೆ ಒಪ್ಪಿಕೊಳ್ಳಿ, ನಿಂದೆಯ ಮಾತುಗಳಾಗಿದ್ದರೆ ಹೊಟ್ಟೆಯೊಳಗೆ ಹಾಕಿಕೊಳ್ಳಿ, ತಲೆಯಲ್ಲಿ ಹಾಕಿಕೊಳ್ಳದಿರಿ. ಹೊಟ್ಟೆಯಲ್ಲಿ ಹಾಕಿಕೊಂಡದ್ದು ಪಚನವಾಗಿ ಖಾಲಿಯಾಗುತ್ತದೆ, ತಲೆಯಲ್ಲಿದ್ದುದು ತೊಂದರೆ ಕೊಡುತ್ತದೆ. ಅದಕ್ಕಾಗಿ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವು ತಾಳದೆ ಸಮಾಧಾನದಿಂದಿರಲು ಅಕ್ಕನವರ ತಿಳಿಸಿದ್ದಾರೆ. ಎಂಥ 3 ಅದ್ಭುತ ಸಕಾರಾತ್ಮಕ ವಿಚಾರ ಇಲ್ಲಿ ನಮಗೆ ಅಕ್ಕಮಹಾದೇವಿಯರು ನೀಡ್ತಾರೆ. ಅದೇ ರೀತಿ ಅಮುಗೆ ರಾಯಮ್ಮನವರು ಒಂದು ಧೈರ್ಯದ ವಚನ ಕೊಡ್ತಾರೆ. ಪಲಾಯನವಾದ ಸಮಸ್ಯೆಗೆ ಪರಿಹಾರ ಅಲ್ಲ. ಸಮಸ್ಯೆ ಬಂದೈತಿ ಅಂತ ಓಡಿ ಹೋಗೋದು ಏನೈತಿಲ್ಲ ಅದು ಪರಿಹಾರನೂ ಅಲ್ಲ. ಅಥವಾ ಸಮಸ್ಯೆ ಬಂದೈತಿ ಅಂತ ನೇಣು ಹಾಕ್ಕೊಳ್ಳೋದಾಗಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಲಿ ಅದು ಪರಿಹಾರ ಅಲ್ಲ. ಯಾವ ಕಾರಣಕ್ಕೂ ಆತ್ಮಹತ್ಯೆಗೆ ಶರಣಾಗದಿರಿ ಎಂದು ಧೈರ್ಯ ತುಂಬುವ ಅಮುಗೆ ರಾಯಮ್ಮನವರ ಒಂದು ವಚನ ನೋಡಿ. ಹೆದರದಿರು ಮನವೇ, ಹಿಮ್ಮೆಟ್ಟದಿರು ಮನವೇ, ಹಿಡಿದ ಛಲವ ಬಿಡದಿರು ಮನವೇ, ಜರಿದರೆಂದು ಜಂಕಿಸಿದರೆಂದು, ಶಸ್ತ್ರ ಸಮಾಧಿ ನೀರು ನೇನು ವಿಷ ಔಷಧದಲ್ಲಿ ಘಟವ ಬಿಡದಿರು, ಗುರುವಾದಡು ಲಿಂಗವಾದಡು ಜಂಗಮವಾದಡು, ನೊಸಲಲ್ಲಿ ಕಣ್ಣುಳ್ಳ ಪಶುಪತಿಯಾದಡು, ತೆತ್ತಿಗರು ಕಂಡು ಒತ್ತಿ ನುಡಿದರೆಂದು ಘಟವ ಬಿಡುವ ಘಟಕರ್ಮಿಗಳು, 7 ಜನ್ಮದಲ್ಲಿ ಸೂಕರಣ ಹೊಟ್ಟೆಯಲ್ಲಿ ಹುಟ್ಟಿ 101 ಕುಲ 18 ಜಾತಿಯ ಅವೇದ್ಯವ ತಿಂದು ಭವಿಗಳ ಮನೆಯ ಹೊಸ್ತಿಲ ಕಾಯ್ದುಕೊಂಡಿಪ್ಪರಯ್ಯ. ಅಮುಗೇಶ್ವರ ಲಿಂಗವೇ ನಿಮ್ಮ ಆನೆ ನಿಮ್ಮ ಪ್ರಮಥರಾನೆ. ಏನು ಅದ್ಭುತ ವಚನ! ಅಮುಗೇಶ್ವರ ಲಿಂಗವೇ ನಿಮ್ಮ ಆನೆ ನಿಮ್ಮ ಪ್ರಮಥರಾನೆ. ಅಮುಗೇಶ್ವರ ಲಿಂಗದ ಮೇಲೆ ದೇವರ ಮೇಲೆ ಆನೆ ಮಾಡಿ ಹೇಳಾಕತ್ತಾರೆ. ನಮಗೆ ಧೈರ್ಯದಿಂದ ಇರಪ್ಪ, ಏನಾರು ಮಾಡ್ಕೋಬೇಡ್ರಿ ಅಂತ ಅವ್ರು ನಮಗೆ ಹೇಳಾಕತ್ತಾರೆ. ಏನು ಹೇಳ್ತಾರೆ ನೋಡ್ರಲ್ಲೇ, ಹೆದರದಿರು ಮನವೇ, ಹಿಮ್ಮಟ್ಟದಿರು ಮನವೇ, ಹಿಡಿದ ಛಲವ ಬಿಡದಿರು ಮನವೇ. ಅಂದರೆ ಯಾವ ಕಾರಣಕ್ಕೂ ಅಂಜಬೇಡ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಬೇಡ, ಸಾಧಿಸುವ ಛಲ ಬಿಡಬೇಡ. ಯಾರಾದರೂ ಹೀಯಾಳಿಸಿದರೆಂದು ನಿಂದಿಸಿದರೆಂದು ಶಸ್ತ್ರ ಚುಚ್ಚಿಕೊಂಡು ನೀರಿನಲ್ಲಿ ಹಾರಿ ನೇಣು ಹಾಕಿಕೊಂಡು ವಿಷ ಕುಡಿದು ಕ್ರಿಮಿನಾಶಕ ಸೇವಿಸಿ ಸಾಯಬೇಡ. ಶಸ್ತ್ರ ಸಮಾಧಿ ನೀರು ನೇನು ವಿಷ ಔಷಧದಲ್ಲಿ ಘಟವ ಬಿಡಿದ್ರು ಅಂದರೆ ಯಾವ ರೀತಿ ಆತ್ಮಹತ್ಯೆ ಮಾಡ್ಕೋತಾರಲ್ಲ ಅವನ್ನೆಲ್ಲ ಹೇಳ್ತಾರೆ. ಯಾವುದು ಮಾಡ್ಕೊಳಕ್ಕೆ ಹೋಗಬೇಡ ಮುಂದೆ ಹೇಳ್ತಾರೆ. ಹಾಗೆ ಮಾಡ್ಕೊಂಡ್ರೆ ಏನಾಗ್ತೈತಿ? ಕ್ರಿಮಿನಾಶಕ ಸೇವಿಸಿ ಸಾಯಬೇಡ. ಗುರು ಲಿಂಗ ಜಂಗಮ ಪಶುಪತಿ ಬಂಧುಗಳು, ಗುರು ಲಿಂಗ ಜಂಗಮ ಪಶುಪತಿ ಬಂಧುಗಳು ಯಾರೇ ಇರಲಿ ಜೋರಾಗಿ ಮಾತನಾಡಿದರೆಂದು ಬೈದರೆಂದು ಆತ್ಮಹತ್ಯೆ ಮಾಡಿಕೊಳ್ಳುವವರು ಏನಾಗ್ತೈತಿ ಅಂದ್ರೆ ಮುಂದೆ 7 ಜನ್ಮದಲ್ಲಿ ಹಂದಿಯ ಹೊಟ್ಟೆಯಲ್ಲಿ ಹುಟ್ಟಿ ಹೊಲಸು ತಿನ್ನುತ್ತಾ ದುರ್ಜನರ ಮನೆಯ ಸುತ್ತಲಿರಬೇಕಾಗುತ್ತದೆ. ಅವ್ರ ಮನೆ ಸುತ್ತಲಿರಬೇಕಾಗ್ತದೆ, ದುರ್ಜನರ ಮನೆ ಸುತ್ತ ಇರಬೇಕಾಗ್ತೈತಿ.
ಎಂದು ಅಮುಗೆರಾಯಮ್ಮನವರು ಎಚ್ಚರಿಸಿದ್ದಾರೆ. ಆತ್ಮಹತ್ಯೆ ಮಹಾಪಾಪ. ಆತ್ಮಹತ್ಯೆ ಮಾಡಿಕೊಂಡರೆ ಮತ್ತು ಮುಂದೆ ಹೇಳ್ತಾರೆ, ಮುಂದಿನ ಜನ್ಮದಲ್ಲಿ ಇದಕ್ಕಿಂತ ಹೀನಾಯ ಪರಿಸ್ಥಿತಿಯಲ್ಲಿ ಹುಟ್ಟಿ ಬರುತ್ತೀರಿ ಎಂದು ಪರಮಾತ್ಮನ ಮೇಲೆ ಪ್ರಮಾಣ ಮಾಡಿ ಹೇಳುತ್ತಿರುವ ಅಮುಗೆರಾಯಮ್ಮನ ಸಂದೇಶ ಇಂದಿನ ಹೇಡಿಗಳಲ್ಲಿ ಆತ್ಮಸ್ಥೈರ್ಯ ತುಂಬುವುದರಲ್ಲಿ ಸಂದೇಹವಿಲ್ಲ. ಇಂಥ ವಚನ ನಾವು ನೋಡೋಕ್ಕಾಗಿ ಇಲ್ಲ ಏನಾಗಿ ಈಗ ನೋಡ್ತೀವಿ ನಾವು ಒಂದಿಷ್ಟ ಏನಾರೇ ಅನ್ನೋಟಿಗೆ ಆತ್ಮಹತ್ಯೆ, ಪರೀಕ್ಷೆ ಒಳಗೆ ಫೇಲ್ ಆದ್ರೆ ಆತ್ಮಹತ್ಯೆ, ನೀಟ್ ಎಕ್ಸಾಮು ಮುಂದೆ ಹೋದು, ಏನೋ ಪೇಪರ್ ಔಟ್ ಆಯ್ತು ಮುಂದೆ ಹೋದು, ಆತ್ಮಹತ್ಯೆ. ಎದಕ್ಕೆ ಬಂತು? ನಾವು ಹುಟ್ಟಿ ಬಂದಿದ್ದು ಎದಕ್ಕೆ? ಬದುಕು 100 ಪುಟಗಳ ಒಂದು ಪುಸ್ತಕದ ಇದು. ಅದರೊಳಗೆ 1 ಪುಟ 2 ಪುಟ ಹಾಳಾದ್ರೆ ಆಗಲಿ, ಬೇಡ ಅನ್ನಂಗಿಲ್ಲ. ಆ ಪುಸ್ತಕ ಈ ಬೆಂಕಿ ಒಳಗೆ ಹೋಗಿದ್ರೆ, ವಿಷಯದೊಳಗೆ ಹೋಗಿದ್ರೆ ವಾಪಸ್ ಹೆಂಗೆ ಬರ್ತಿದ್ವಿ? ಬೆಂಕಿಯೊಳಗೆ ಸುಟ್ಟು ಹೋಗ್ತಿದ್ವಿ, ವಾಪಸ್ ಬರುವುದಿಲ್ಲ. ಆ ಒಂದು ಧೈರ್ಯವನ್ನು ಇಲ್ಲಿ ಅಮುಗೆರಾಯಮ್ಮನವ್ರು ನೀಡ್ತಾರೆ. ಬದುಕೆಂದರೆ ಹೊಳೆ ಬರ್ತೈತಿ, ಹೊಳೆ ಬರೋಂಗಿಲ್ಲ. ನಾವು ಬದುಕಬೇಕು, ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು. ಆತ್ಮಹತ್ಯೆ ಮಹಾಪಾಪ ಅಂತ ಹೇಳ್ತಾರೆ. ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಮತ್ತೆ ನೀವು ಬರಬೇಕು ಹುಟ್ಟೆ. ಅದು ಹೀನ ಜನ್ಮದೊಳಗೆ ತಾಳಬೇಕಾಗ್ತೈತೆ ಅನ್ನುವಂಥ ಎಚ್ಚರಿಕೆ ಕೊಡ್ತಾರೆ ಇಲ್ಲಿ. ಅದಕ್ಕೆ ಈ ಅಮುಗೆರಾಯಮ್ಮನವ್ರ ವಚನ ಸಂದೇಶವನ್ನು ನಾವೆಲ್ಲರೂ ಭಾಳ ಎಚ್ಚರದಿಂದ ಅಳವಡಿಸ್ಕೋಬೇಕಾಗಿದೆ. ಇನ್ನು ನಾವು ಒಳ್ಳೆಯವರಾಗಿದ್ದರೂ, ಏನೂ ತಪ್ಪು ಮಾಡದಿದ್ದರೂ, ಜನರ ನಿಂದೆಯ ಮಾತುಗಳು ಬಂದರೆ ಅವು ನಮ್ಮ ತಾಳ್ಮೆ ಸಹನೆಯನ್ನು ಪರೀಕ್ಷಿಸಲು ದೇವನು ಆ ಜನರಿಂದ ಆಡಿಸಿದ್ದಾನೆಂದು ತಿಳಿದು ಸಮಾಧಾನದಿಂದ ಇರಬೇಕು. ಮನದಲ್ಲಿ ಕಳವಳಗೊಳ್ಳದೆ ಏನಾದರೂ ಮಾಡಿಕೊಂಡು ಪ್ರಾಣ ಬಿಡಬೇಕೆಂದು ಕಾತರಿಸದೆ ನಿಜವನ್ನರಿತು ನಿಶ್ಚಿಂತನಾಗಿದ್ದರೆ ಬೆಟ್ಟದಂತಹ ಅಪರಾಧವನ್ನು ಪರಮಾತ್ಮನು ಒಂದು ಬೊಟ್ಟಿನಲ್ಲಿ ದೂರ ಮಾಡುತ್ತಾನೆಂಬ ಭರವಸೆಯ ಮಾತುಗಳಿಂದ ಅಕ್ಕನಾಗಲಾಂಬಿಕೆಯವರು ನಮ್ಮ ಆತ್ಮಸ್ಥೈರ್ಯವನ್ನು ತುಂಬ್ತಾರೆ. ನೋಡ್ರಿ, ಅಂಥ ವಚನ ನೋಡ್ರಿ, ಅಕ್ಕನಾಗಲಾಂಬಿಕೆಯವರ ವಚನ. ಮನದೊಡೆಯ ಮಹಾದೇವ ಮನವ ನೋಡಲೆಂದು ಮನುಜರ ಕೈಯಿಂದ ಒಂದೊಂದ ನುಡಿಸುವನು. ಇದಕ್ಕೆ ಕಳವಳಿಸದಿರು ಮನವೇ, ಕಾತರಿಸದಿರು ತನುವೆ, ನಿಜವ ಮರೆಯದಿರು ಕಂಡ ನಿಶ್ಚಿಂತನಾಗಿರು ಮನವೇ. ಬಸವನ್ನ ಪ್ರಿಯ ಚೆನ್ನ ಸಂಗಯ್ಯನು ಬೆಟ್ಟದನಿತ ಅಪರಾಧವನು ಒಂದು ಬೊಟ್ಟಿನಲ್ಲಿ ತೊಡೆವನು ಅಂತ ಧೈರ್ಯ ಕೊಡ್ತಾರೆ. ನೋಡ್ರಿ ಏನು ಹೇಳಿದ್ರಿ ಇಲ್ಲೇ? ಮನದೊಡೆಯ ಮಹಾದೇವ ಮನವ ನೋಡಲೆಂದು ಮನುಜರ ಕೈಯಿಂದ ಒಂದೊಂದ ನುಡಿಸುವನು. ಮಹಾದೇವನ ಅದಾನಲ್ಲ, ಮಹಾದೇವ, ಮನದೊಡೆಯ ಮಹಾದೇವ, ಆ ದೇವ ಪರಮಾತ್ಮ ಏನದಾನಲ್ಲ, ಅವ ಮನುಜರ ಕೈಯಿಂದ ಒಂದೊಂದು ನುಡಿಸ್ತಾನೆ. ಯಾಕೆ? ನಮ್ಮ ಮನಸ್ಸು ನೋಡಲಿಕ್ಕೆ ಅಥವಾ ನಮ್ಮ ತಾಳ್ಮೆ ಪರೀಕ್ಷೆ ಮಾಡಲಿಕ್ಕೆ. ಇದಕ್ಕೆ ಕಳವಳಿಸಿದಿರು ಮನವೇ, ಇದಕ್ಕೆ ಕಳವಳಿಸಬೇಡ, ಒಳಗೆ ಮನಸ್ಸಿನೊಳಗೆ ಕಳವಳ ಪಟ್ಕೋಬೇಡ. ಕಾತರಿಸದಿರು ತನುವೆ, ಇದು ಭಾಳ ಮುಖ್ಯದ ಇಲ್ಲಿ. ಕಳವಳ ಪಟ್ಕೊಳ್ಳೋದು ಅಷ್ಟ ಅಲ್ಲ, ಕಾತರಿಸದಿರು ತನುವೆ ಅಂದ್ರೆ ಏನಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ಆಗಲೇ ನಮಗೆ ರಾಯಮ್ಮನವ್ರು ಹೇಳಿದಲ್ಲ, ಹಂಗೆ ಏನಾರು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ಬೇಡ. ಕಾತರಿಸದಿರು ತನುವೆ. ನಿಜವ ಮರೆಯದಿರು ಕಂಡ, ನಿಜವ ಮರೆಯದಿರು ಕಂಡ ಅಂದ್ರೆ ನಿನಗೆ ಗುರ್ತದ, ನೀನು ಏನು ಮಾಡಿಲ್ಲ ಅನ್ನೋದು ನಿನಗೆ ಗುರ್ತದಲ್ಲ, ಆ ಸತ್ಯವನ್ನು ನೀ ಮರಿಬೇಡ. ಅಥವಾ ಆ ಪರಮಾತ್ಮನ ಮೇಲೆ ಭರವಸೆ ಇಟ್ಟಿಲ್ಲ, ಅದನ್ನು ಮರಿಬೇಡ. ನಿಶ್ಚಿಂತನಾಗಿರು ಮನವಿ, ಅವನ ಮೇಲೆ ಹಾಕಿ ಸತ್ಯವನ್ನು ತಿಳ್ಕೊಂಡು ಸುಮ್ಮನೆ ಇದ್ದು ಬಿಡು. ಬಸವಣ್ಣ ಪ್ರಿಯ ಚೆನ್ನ ಸಂಗಯ್ಯನು ಬೆಟ್ಟದನಿ ಅಪರಾಧವನು ಒಂದು ಬೊಟ್ಟಿನಲ್ಲಿ ತೊಡೆವನು. ನಿನಗೇನೋ ಒಂದು ಬೆಟ್ಟದಂಥ ಅಪರಾಧ ಬಂದೈತಿಲ್ಲ, ಭಾಳ ದೊಡ್ಡ ಅಪರಾಧ ಬಂದೈತಿಲ್ಲ, ನಿನಗೆ ಗೊತ್ತದ ಅದು ನಾನು ಏನು ಮಾಡಿಲ್ಲ ಅಂತ. ಆದ್ರೆ ಆ ಅಪರಾಧವನ್ನು ಒಂದು ಬೊಟ್ಟಿನೊಳಗೆ ಪರಮಾತ್ಮ ತೊಡೆದಾಕ್ತಾನೆ. ದೇವರ ನಿನ್ನ ಸ್ವತಃ ಅವನ ಬಂದು ನಿನ್ನ ತೆಗೆದಾಕ್ತಾನೆ. ಮುಂದೆ ಗುರ್ತಾಗ್ತದೆ ಜನರಿಗೆ, ಇವ ಏನೂ ಮಾಡಿಲ್ಲಪ್ಪ, ಇವೇನೂ ಮಾಡಿಲ್ಲ, ಇವ್ರು ಏನೇನೋ ಜನರು ಅನಾಕತ್ಯಾರ ಅನ್ನೋದು ಗುರ್ತಾಗ್ತದೆ. ಆದರೆ ನೀನು ನಿಶ್ಚಿಂತಾಗಿರು, ಆ ಪರಮಾತ್ಮನಲ್ಲಿ ಭರವಸೆ ಇಟ್ಟು ಆಯ್ತಳಪ್ಪ ಏನು ಅಂದವ್ರು ದೊಡ್ಡವ್ರಂತ ಸುಮ್ಮಿರು, ಆಟೋಮೆಟಿಕಲಿ ಅದು ತಾನ ದೂರ ಸರಿತೈತಿ. ಇದು ಭಾಳ ಅಂದ್ರೆ ಭಾಳ ಮುಖ್ಯದ ಬದುಕಿನೊಳಗೆ. ಯಾಕಂದ್ರೆ ಇಂಥ ತಾಳ್ಮೆಯ ಪರೀಕ್ಷೆಗಳು ಬಂದಾವ, ನಮಗೂ ಬಂದಾವ. ಆವಾಗ ನಾವು ಈ ವಚನ ಭಾಳ ನೆನಪಾಗ್ತೈತಿ ಮತ್ತು ಆಟೋಮೆಟಿಕಲಿ ಅದು ಹೋಗ್ತೈತಿ ಅನ್ನೋದು ಗ್ಯಾರಂಟಿ ಐತಿ. ಆಟೋಮೆಟಿಕಲಿ ಹೋಗ್ತೈತಿ. ನಾವು ಏನೂ ತಪ್ಪು ಮಾಡಿರಲಿಲ್ಲ ಅಂದ್ರೆ ನಮಗೇನಾದರೂ ಅಪರಾಧ ಕೊಟ್ರೆ, ದೇವ್ರಪ್ಪ ನೀನ ನೋಡ್ಕೊಪ್ಪ, ಎಲ್ಲ ನಿನ್ನ ಮೇಲೆ ಅಂತ ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ
ಆಟೋಮ್ಯಾಟಿಕಲಿ ಅದು ಹೋಗ್ತೈತಿ ಅನ್ನೋ ಒಂದು ಭರವಸೆಯನ್ನು ಇಲ್ಲಿ ಏನು ನಮಗೆ ಅಕ್ಕನಾಗಲಾಂಬಿಕೆ ನೀಡ್ತಾರಲ್ಲ ಅದನ್ನು ನಾವು ಮರಿಬಾರ್ದು, ಅಳವಡಿಸ್ಕೋಬೇಕು. ಹೀಗೆ ಅನೇಕ ಶರಣರು ನಮಗೆ ಧನಾತ್ಮಕ ಅಥವಾ ಸಕಾರಾತ್ಮಕತೆಯ ಚಿಂತನೆಯನ್ನು ಕೊಡ್ತಾರೆ. ಇನ್ನು ಚನ್ನಬಸವಣ್ಣನವರೊಂದು ವಚನ, ಬಹುಶಃ ಎಷ್ಟು ವಚನ ಹೇಳಿದರೂ ಕಡಿಮೆನ. ಚನ್ನಬಸವಣ್ಣನವರು ಏನು ಹೇಳ್ತಾರಂದ್ರೆ ಇಲ್ಲಿ, ಜನರು ನಾವು ಹೇಗಿದ್ರು ಅಂದ ಅವ್ರ ಮಾತಿಗೆ ಕಿವಿಗೊಡಬೇಡ್ರಿ. ನೀವು ಶರಣ ಧರ್ಮದಲ್ಲಿ ಹೊಂಟಿರಲ್ಲ, ಜನರನ್ನು ಮೆಚ್ಚಿಸಲಿಕ್ಕೆ ಮಾತಾಡೋದಾಗಲಿ ಮೆಚ್ಚಿಸಲಿಕ್ಕೆ ನಡೆಯೋದಾಗಲಿ ಮಾಡಲಿಕ್ಕೆ ಹೋಗಬೇಡ್ರಿ. ಲೋಕದ ಇಚ್ಛೆಗೆ ನಡೆಯ, ಲೋಕದ ಇಚ್ಛೆಗೆ ನುಡಿಯ ಅಂತ ಒಂದು ಸಂದೇಶವನ್ನು ಈ ವಚನದ ಮೂಲಕ ಕೊಡ್ತಾರೆ. ಏನಂತಂದ್ರೆ, ಸರ್ವಸಂಗ ಪರಿತ್ಯಾಗ ಮಾಡಿದ ಶರಣರನ್ನು ಈ ಲೋಕದ ಜನರೆಂತೂ ಮೆಚ್ಚುವರಯ್ಯ. ಅಡವಿಯೊಳಗಿದ್ದಡೆ ಮೃಗನೆಂಬರು, ಲೋಕದೊಳಗಿದ್ದಡೆ ಸಂಸಾರಿ ಎಂಬರು. ಮಣ್ಣು ಬಿಟ್ಟರೆ ದರಿದ್ರನೆಂಬರು, ಹೊನ್ನು ಬಿಟ್ಟರೆ ಪೂರ್ವಕರ್ಮಿ ಎಂಬರು, ಹೆಣ್ಣು ಬಿಟ್ಟರೆ ನಪುಂಸಕನೆಂಬರು. ಮಾತನಾಡಿದರೆ ಜ್ಞಾನಿಗೆ ಮಾತೇಕೆ ಎಂಬರು, ಮಾತನಾಡದಿದ್ದಡೆ ಮೂಗನೆಂಬರು. ಸತ್ಯವ ನುಡಿದಡೆ ನಿಷ್ಠುರಿ ಎಂಬರು, ಸಮತೆಯ ನುಡಿದಡೆ ಅಂಜುವನೆಂಬರು. ಇದು ಕಾರಣ. ಅವ್ರ ಕನ್ಕ್ಲೂಷನ್ ನೋಡ್ರಿ, ದೇರ್ ಫೋರ್. ನಾವು ಹೆಂಗೆ ಮ್ಯಾಥಮೆಟಿಕ್ಸ್ದೊಳಗೆ ಎಲ್ಲ ಪ್ರೂಫ್ ಮಾಡ್ಕೋತ ಬಂದ ಲಾಸ್ಟಿಗೆ ದೇರ್ ಫೋರ್ 3 ಟಿಕ್ಕಿ ಇಟ್ಟು ಹೆನ್ಸ್ ದಿ ಪ್ರೂಫ್ ಅಂತೀವಲ್ಲ, ದೇರ್ ಫೋರ್ ಏನು ಹೇಳ್ತಾರಂದ್ರೆ, ಶರಣನು ಲೋಕದ ಇಚ್ಛೆಯ ನುಡಿಯ, ಲೋಕದ ಇಚ್ಛೆಯ ನಡೆಯ ಕೂಡಲ ಚೆನ್ನ ಸಂಗಯ್ಯ. ಅಥವಾ ಕೂಡಲ ಚೆನ್ನ ಸಂಗಯ್ಯನ ಶರಣರು ಲೋಕದ ಇಚ್ಛೆಯ ನುಡಿಯ, ಲೋಕದ ಇಚ್ಛೆಗೆ ನಡೆಯ. ಅಂದರೆ ಇಲ್ಲೇ ನಾವು ಹೆಂಗಿದ್ರು ಅನಾವರ ಜನ ಅನ್ನೋದನಕ ಆಯಿತು. ನಾವು ಬಸವ ತತ್ವದೊಳಗೂ ಇದ್ರೂ ಏನು ದೊಡ್ಡ ಬಸವನ ಆಗಾಕೊಂಟಾರ ಅಂತಾರೆ, ಏನು ದೊಡ್ಡ ಅಕ್ಕಮಾದೇವಿ ಆಗಾಕೊಂಟಾರು ಅನ್ವಾರಕ್ಕೆ. ಆದ್ರೆ ನಾವು ಅವ್ರಂಗೆ ಆಗಲಿಕ್ಕೂ ಒಂದು 5% ನಾವು ಸನ್ಮಾರ್ಗದಲ್ಲೇ ಇರ್ತೀವಲ್ಲ ಸಾಕು, ಮಾರ್ಗ ಬಿಡುವುದಿಲ್ಲಲ್ಲ. ಇಲ್ಲೇ ಇದಕ್ಕೊಂದು ಅಂದರೆ ಹೆಂಗಿದ್ರು ಒಂದು ಅನಾವ್ರ, ನಾವು ಭಾಳ ಮಾತಾಡಿದ್ರೆ ಜ್ಞಾನಿಗೆ ಯಾಕೆ ಮಾತಪ್ಪ ಅಂತಾರೋ, ಮಾತಾಡ್ಲಿಕ್ಕೆ ಮೂಕ್ ಅಂತಾರೋ, ಸತ್ಯವನ್ನು ಮಾತಾಡೋಕೆ ಹೋದ್ರು ಎಷ್ಟು ನಿಷ್ಠುರದಾರಪ್ಪ ಅಂತಾರೋ. ಅದರ ಬ್ಯಾಲೆನ್ಸ್ ಆಗಿ ಮಾತಾಡೋಕೆ ಹೋಗೋ, ಸಮತೆಯಿಂದ ಮಾತಾಡೋಕೆ ಹೋಗೋ ಅನ್ಸ್ಬುರ್ಕ ಏನು ಇವ್ರಿಗೇನು ಸರಿಯಾಗಿ ಡಿಸಿಷನ್ ಕೊಡೋಕೆ ಬರೋಲ್ದು ಅಂತಾರೋ. ಹೆಣ್ಣು ಬಿಟ್ಟರೆ ಒಂದು ಅಂತಾರೋ, ಮಣ್ಣು ಬಿಟ್ಟರೆ ಅಂತಾರೋ, ಏನಾದರೂ ಅನ್ನವ್ರ. ಅದಕ್ಕೆ ಆ ಲೋಕದ ಇಚ್ಛೆಗೆ ತಲೆ ಕೆಡಿಸ್ಕೊಳ್ಳಾರ್ದ ನಮಗೊಂದು ಏನು ನಮಗೆ ತತ್ವ ಅದಲ್ಲ, ಶರಣರು ಒಂದು ತತ್ವಗಳನ್ನು ಕೊಟ್ಟಾರಲ್ಲ, ಆ ತತ್ವದೊಳಗೆ ನಾವು ನಡೀನೋ, ಆ ತತ್ವದಂತೆ ನುಡಿನೋ ಅನ್ನುವಂಥದ್ದು ಒಂದಿದು ಸಂದೇಶ ಐತಿಲ್ಲ ಚನ್ನಬಸವಣ್ಣನವರು. ಅದಕ್ಕೊಂದು ಸಣ್ಣ ಸ್ಟೋರಿ ನೋಡ್ರಿ, ಸಣ್ಣ ಸ್ಟೋರಿ, ಸುಮ್ಮನೆ ಒಂದು ಸಾಂಕೇತಿಕ ಕಥೆ ಅನ್ಬೋದು. ಅಪ್ಪ ಮಗ ಸೇರಿ ಒಂದು ಕುದುರೆಯನ್ನು ಮಾರಲಿಕ್ಕೆ ಸಂತಿಗೆ ಹೊರಟಿರ್ತಾರೆ. ಸಂತೆ ಅದು ಬೇರೆ ಊರೊಳಗೆ ಇರ್ತದೆ, ಒಂದು 10 ಕಿಲೋಮೀಟ್ರ್ ದೂರ ಇರ್ತದೆ. ಕುದುರೆನೂ ಸಾಂದಿರ್ತದೆ, ಮಗನೂ ಸ್ವಲ್ಪ ಸಣ್ಣವಿರ್ತಾನೆ. ಇಬ್ಬರು ಕುದುರೆ ಮೇಲೆ ಕುಂದ್ರದು ಬೇಡ, ಯಾಕಂದ್ರೆ ಕುದುರೆ ಸಾಂದೈತಿ. ಅದಕ್ಕೆ ನಾ ಅರ್ಧ ಅಂದ್ರೆ 5 ಕಿಲೋಮೀಟ್ರ್ ನಾನು ಕುಂದಿರ್ತೀನಿ, 5 ಕಿಲೋಮೀಟ್ರ್ ನೀನು ಕುಂದ್ರು ಅಂತ ಅಪ್ಪ ಮಗಗೆ ಹೇಳ್ತಾನೆ. ಆಗಲಿ ಅಂತ ಮಗ ಹೇಳ್ತಾನೆ. ಮುಂಜಾನೆ ಪ್ರಯಾಣ ಸ್ಟಾರ್ಟ್ ಮಾಡ್ತಾರೆ. ಇದು ಮುಂಜಾನೆ ನೀನು ಕುಂದ್ರಪ್ಪ ಮಗಗೆ ಹೇಳ್ತಾನೆ ತಂದೆ, ನೀನು ಕುಂದ್ರು, ಯಾಕಂದ್ರೆ ಮುಂದೆ ಬಿಸಿಲಾದ ಮ್ಯಾಗ ನನಗೆ ನಡಿಲಿಕ್ಕೆ ಆಗೋದಿಲ್ಲ, ನಾನು ಕುಂದಿರ್ತೀನಿ. 5 ಕಿಲೋಮೀಟ್ರ್ ಮಾರ್ನಿಂಗ್ ಏನೈತಿಲ್ಲ 5 ಕಿಲೋಮೀಟ್ರ್ ನೀನು ಕೂತ್ಕೋ ಅಂತ ಹೇಳ್ತಾರೆ. ಆಗಲಿ ಅಂತ ಮಗ ಕೂತ್ಕೊಂಡು ಹೊರಡ್ತಾರೆ. ಅವ್ರು ಮುಂದಕ್ಕೆ ಸ್ವಲ್ಪ ದೂರ ಹೋಗೋಟಿಗೆ ಒಂದು 4-5 ಜನ ಬರ್ತಾರೋ. ಅವ್ರು ನೋಡ ಸಣ್ಣ ಹೆಂಗೆ ಕುದುರೆ ಮೇಲೆ ಕೂತಾನೋ, ಅಪ್ಪನ ನಡೆಸ್ಕೊತ ಹೊಂಟಾನೋ, ಮಗ ಕೂತಾನೋ ಅಪ್ಪನ ನಡೆಸ್ಕೊತ ಹೊಂಟಾನೋ, ಬುದ್ಧಿನೇ ಇಲ್ಲ, ಹಿರಿಯರ ಬಗ್ಗೆ ಕಾಳಜಿನೇ ಇಲ್ಲ ಅಂತಾರೆ.
ಆಗ ಮಗಗೆ ಫೀಲ್ ಆಗ್ತೈತಿ. ಅವ ಕೆಳಗೆ ಇಳಿತಾನೆ, ಕುದುರೆ ಮ್ಯಾಲಿಂದ ಇಳಿದು ಅಪ್ಪ ನೀನು ಕುಂದ್ರಂತಾನೆ. ಆಗಲಿ ಅಂತ ಅಪ್ಪ ಕುಂದಿರ್ತಾನೆ. ಸ್ವಲ್ಪ ಮುಂದ್ಕತ್ತು ಹೋಗೋಣ, ಮತ್ತು 4-5 ಜನ ಬರ್ತಾರೋ. ನೋಡ, ಸಣ್ಣ ಹುಡುಗ ನಡೆಸ್ಕೊತ ಹೊಂಟಾನು, ದೊಡ್ಡವಾಗಿ ಮ್ಯಾಲೆ ಕೂತಾನು. ಸಣ್ಣವನ ಬಗ್ಗೆ ಕಾಳಜಿನೇ ಇಲ್ಲ ಇವಾಗ ದೊಡ್ಡವ್ರಿಗೆ ಅಂತಾರೆ. ಅವಾಗ ತಂದೆ ತೆಳಗಿಳಿತಾನೆ. ಇಳಿದು ಬೇಡ, ಈಗ ಕುದುರೆನ ಹೆಂಗೆ ಮಾಡೋನು, ಕುದುರೆ ಮೇಲೆ ಇಬ್ಬರನ್ನು ಕುಂದ್ರನಂತಾರೆ. ಇಬ್ಬರು ಕೂತು ಸ್ವಲ್ಪ ಮುಂದಕ್ಕೆ ಹೋಗೋಟ್ಟಿಗೆ ಮತ್ತೊಂದಿಷ್ಟು ಜನ ಬರ್ತಾರೋ. ನೋಡಲ್ಲ, ಸಣ್ಣ ಕುದುರೆ ಐತಿ, ತಿಳಿಯಂಗಿಲ್ಲ, ಇಬ್ಬರು ಕೂತಾರೋ ಅಂತಾರೆ. ಆಗ ಇದೇನು ಬೇಡ, ಇಬ್ಬರು ಇಳಿದ ಕುದುರೆ ನಡೆಸ್ಕೋತ ಹೋಗೋಣಂತಾರೆ. ಸ್ವಲ್ಪ ಮತ್ತೆ ಮುಂದಕ್ಕೆ ಹೋಗೋಟ್ಟಿಗೆ ಮತ್ತೊಂದು 4-5 ಜನ ಬಂದು, ಎಷ್ಟು ಮಳ್ಳದಾರ ಇವರು, ಕುದುರೆ ಇದ್ದ ಇಬ್ಬರು ನಡ್ಕೋತ ಹೊಂಟಾರು ಅಂತಾರೆ. ಅವ್ರಿಗೇನು ತಿಳಿವಲ್ದಾಗ್ತಿತ್ತು. ಏನು ಮಾಡೋದಿನ್ನ, ಕುದುರೆಗೂ ತೊಂದರೆ ಆಗಬಾರ್ದು, ನಮಗೂ ತೊಂದರೆ. ಕುದುರೆನ ಹೊತ್ಕೊಂಡು ಹೋಗೋಣಂತ ಕುದುರೆ ಹೊತ್ಕೊಂಡು ಹೋಗ್ತಾರೋ. ಮತ್ತಷ್ಟು ಜನ ನಗಲಾಕತ್ತಾರೆ. ಕುದುರೆ ಹೊತ್ಕೊಂಡು ಹೊಂಟಾವ ಎಂಥ ಹುಚ್ಚರದಾರತ್ತ. ಅಂದ್ರೆ ಒಟ್ಟಾರೆ ಹೇಳೋದಂದ್ರೆ ನಾವು ಹೆಂಗೆ ಮಾಡಿದ್ರು ಅನಾವರ ಜನ. ಅದಕ್ಕೆ ಮೊದಲೇನು ಡಿಸಿಷನ್ ತೊಗೊಂಡಿದ್ರು ಅವ್ರ ಅಪ್ಪ ಮತ್ತು ಮಗ, ಭಾಳ ಚಲೋ ಡಿಸಿಷನ್ ಇತ್ತು. ಅದು ಭಾಳ ಸೂಕ್ತವಾದ ನಿರ್ಧಾರ ಇತ್ತು. ಅದಕ್ಕೆ ಸ್ಟಿಕ್ಕಪ್ ಆಗಲಿಲ್ಲ ಜನರ ಮಾತು ಕೇಳಿ. ಹಂಗೆ ನಾವು ಒಂದು ಏನು ಡಿಸಿಷನ್ ತೊಗೊಂಡಿರ್ತೀವಲ್ಲ, ಅದಕ್ಕೆ ನಾವು ಸ್ಟಿಕ್ಕಪ್ ಆಗೋಗ್ಬೇಕು. ಯಾರದರೆ ಮಾತು ಕೇಳಿ ಬದಲಾಯಿಸಕ್ಕೆ ಹೋಗ್ಬಾರ್ದು. ಏನು ಯಾರಿಗೆ ಕೇಳಬೇಕಂದ್ರೆ, ನಮ್ಮ ಹಿತೈಷಿಗಳಿಗೆ, ನಮಗೆ ಹಿತವನ್ನುಂಟು ಮಾಡುವ ಜನರಿಗೆ ನಾವು ಕೇಳಿ ಅವ್ರ ಪ್ರಕಾರ ಚೇಂಜಸ್ ಮಾಡ್ಕೋಬೋದು. ಯಾರದರೆ ಮಾತು ಕೇಳಬಾರ್ದು, ಹಾದಿ ಹೋಗೋವ್ರ ಮಾತು ಕೇಳಬಾರ್ದು, ಅಥವಾ ಜ್ಯೋತಿಷಿಗಳ ಮಾತು ಕೇಳಬಾರ್ದು. ನಿಮ್ಗೆ ದೇವ್ರು ಕಾಡ್ತೈತಿ, ಅದು ಕಾಡ್ತೈತಿ, ಇದು ಕಾಡ್ತೈತಿ, ಅವ್ರು ಏನೇನೋ ಹೇಳಿ ಇಲ್ಲದ ಪರಿಹಾರವನ್ನು ಸೂಚಿಸ್ತಾರೆ. ಅಂಥವು ಕೇಳಬಾರ್ದು ಅನ್ನುವಂಥ ಒಂದು ಚನ್ನಬಸವಣ್ಣನವ್ರ ವಚನ, ಅದ್ಭುತ ವಚನ ಇದು. ಅದಕ್ಕೆ ನಾವು ಯಾವಾಗಲೂ ಈ ಸಕಾರಾತ್ಮಕ ಮನೋಧೋರಣೆಯನ್ನು ಅಳವಡಿಸಿಕೊಳ್ಬೇಕು. ಇನ್ನು ಕೊನೆಯದಾಗಿ ಈ ಸಕಾರಾತ್ಮಕ ಮನೋಧೋರಣೆ ಕುರಿತಾದ ಒಂದು ಸ್ವರಚಿತ ವಚನ ಏನಂತಂದ್ರೆ, ಈಗ ಹೆಂಗೆ ಬಸವಣ್ಣನವರು ಏನು ವಾಮಕ್ಷೇಮ ನಿಮ್ಮ ದಯ, ಹಾನಿ ವಿರುದ್ಧ ನಿಮ್ಮ ದಯ ಅಂತ ಹೇಳಿದ್ರಲ್ಲ, ಅದೇ ಒಂದು ತೆರನಾಗಿ ಒಳಿತಾದರೆ ಶಿವನ ಪ್ರಸಾದವೆಂಬೆ, ಕೇಡಾದರೆ ಶಿವನ ಪರೀಕ್ಷೆಯೆಂಬೆ, ಗೆಲುವಾದರೆ ಶಿವನ ಪ್ರಸಾದವೆಂಬೆ, ಸೋಲಾದರೆ ಶಿವನ ಪರೀಕ್ಷೆಯೆಂಬೆ, ಸುಖವಾದರೆ ಶಿವನ ಪ್ರಸಾದವೆಂಬೆ, ದುಃಖವಾದರೆ ಶಿವನ ಪರೀಕ್ಷೆಯೆಂಬೆ, ಸನ್ಮಾನವಾದರೆ ಶಿವನ ಪ್ರಸಾದವೆಂಬೆ, ಅವಮಾನವಾದರೆ ಶಿವನ ಪರೀಕ್ಷೆಯೆಂಬೆ, ಪ್ರಸಾದ ಪರೀಕ್ಷೆಗಳೆರಡು ಶಿವನ ಫಲವಾದ ಕಾರಣ. ಎರಡು ಅನುವ, ಪ್ರಸಾದ ಪರೀಕ್ಷೆಗಳೆರಡು ಶಿವನ ಫಲವಾದ ಕಾರಣ, ಎನಗೆ ಭಯವಿಲ್ಲ, ಭವವಿಲ್ಲ, ಬಂಧನವಿಲ್ಲವಯ್ಯ, ಶ್ರೀ ಗುರು ಬಸವ. ಶ್ರೀ ಗುರು ಬಸವ. ಇನ್ನೊಂದು ವಚನ, ದೇಹವೊಂದು ಸೂಪರ್ ಕಂಪ್ಯೂಟರ್, ದೇಹವೊಂದು ಸೂಪರ್ ಕಂಪ್ಯೂಟರ್, ಪಂಚ ಕರ್ಮೇಂದ್ರಿಯಗಳೇ ಹಾರ್ಡ್ವೇರ್, ಪಂಚ ಜ್ಞಾನೇಂದ್ರಿಯಗಳೇ ಇನ್ಪುಟ್ ಔಟ್ಪುಟ್ ಯೂನಿಟ್ಸ್, ಮನಸ್ಸೇ ಸಾಫ್ಟ್ವೇರ್, ಮೆದುಳೇ ಮೆಮೊರಿ ಯೂನಿಟ್, ನಕಾರಾತ್ಮಕ ವಿಚಾರಗಳೇ ವೈರಸ್, ಸಕಾರಾತ್ಮಕ ವಿಚಾರಗಳೇ ಆ್ಯಂಟಿವೈರಸ್ ಪ್ರೋಗ್ರಾಮುವಯ್ಯ, ಶ್ರೀ ಗುರು ಬಸವ. ಈ ವಚನದ ತಾತ್ಪರ್ಯ ಏನು? ದೇಹವೆಂಬುದು ಸೂಪರ್ ಕಂಪ್ಯೂಟರ್, ಇದು ಪಂಚಕರ್ಮೇಂದ್ರಿಯಗಳ ಹಾರ್ಡ್ವೇರ್, ಪಂಚ ಜ್ಞಾನೇಂದ್ರಿಯಗಳ ಇನ್ಪುಟ್ ಔಟ್ಪುಟ್ ಯೂನಿಟ್ಸ್. ಅಂದರೆ ಪರಮಾತ್ಮ ಕರುಣಿಸಿದ ದೇಹ ರಚನೆ ಅಗಾಧವಾಗಿದೆ. ಕಂಪ್ಯೂಟರು ಮನುಷ್ಯನ ಮೆದುಳಿನ ಕೂಸು. ಕಂಪ್ಯೂಟರನ್ನು ಕಂಡುಹಿಡಿದ ಈ ದೇಹವು ಚಲಿಸುವ ಸೂಪರ್ ಕಂಪ್ಯೂಟರ್ ಆಗಿದೆ. ಕಂಪ್ಯೂಟರನ್ನು ಕಂಡುಹಿಡಿದ ಈ ದೇಹವು ಚಲಿಸುವ, ಮೂವಿಂಗ್ ಅಂತೀವಲ್ಲ, ಸೂಪರ್ ಕಂಪ್ಯೂಟರ್ ಆಗಿದೆ. ಇದಕ್ಕೆ ಚಾರ್ಜರ್, ವಿದ್ಯುತ್ ಶಕ್ತಿಯ ಅಗತ್ಯವಿಲ್ಲ. ಪ್ರತಿದಿನ ಸೂರ್ಯನಿಂದ ಚಾರ್ಜ್ ಆಗುತ್ತದೆ. ಇಲ್ಲಿ ಹಾರ್ಡ್ವೇರ್ ಯಾವಂತಂದ್ರೆ ಪಂಚಕರ್ಮೇಂದ್ರಿಯಗಳು ಯಾವುವು? ಬಾಯಿ, ಕಾಲು, ಕೈ, ಗುದ, ಗುಹ್ಯ, ಈ ಪಂಚಕರ್ಮೇಂದ್ರಿಯಗಳೇ ಹಾರ್ಡ್ವೇರ್. ಕಣ್ಣು, ಕಿವಿ, ಮೂಗು, ನಾಲಿಗೆ, ತ್ವಚ, ಈ ಪಂಚ ಜ್ಞಾನೇಂದ್ರಿಯಗಳೇ ಇನ್ಪುಟ್ ಔಟ್ಪುಟ್ ಯೂನಿಟ್ಗಳು. ಯಾಕಂದ್ರೆ
ಇವುಗಳ ಮೂಲಕ ಮನಸ್ಸೆಂಬ ಸಾಫ್ಟ್ವೇರಿಗೆ ಮಾಹಿತಿ ಹೋಗ್ತದೆ. ಈ ಸೆನ್ಸ್ ಆರ್ಗನ್ಸ್ ಮೂಲಕನ ಮನಸ್ಸಿಗೆ ಹೋಗೋದು, ಮಾಹಿತಿ ಏನು ಹೋಗೋದಿಲ್ಲ. ಅದಕ್ಕೆ ಇವು ಇನ್ಪುಟ್ ಔಟ್ಪುಟ್ ಯೂನಿಟ್ಸ್, ಇವು ಕೀಬೋರ್ಡ್ ಇದ್ದಂಗೆ. ಆ ಮಾಹಿತಿಯನ್ನು ಮನಸ್ಸು ವಿಶ್ಲೇಷಿಸುತ್ತದೆ. ಮೈಂಡ್ ಏನೈತಿಲ್ಲ ಅದನ್ನು ಎನಲೈಸಿಸ್ ಮಾಡ್ತೈತಿ ಇನ್ಫಾರ್ಮೇಷನ್. ಬುದ್ಧಿ ಡಿಸಿಷನ್ ತೊಗೋತೈತಿ, ನಿರ್ಣಯಿಸುತ್ತದೆ. ಮೆದುಳಿನಲ್ಲಿ ಪರಿಣಾಮ ಸಂಗ್ರಹವಾಗ್ತದೆ. ಅದಕ್ಕೆ ಮೆದುಳೇ ಮೆಮೊರಿ ಯೂನಿಟ್, ಅಲ್ಲೇ ಸಂಗ್ರಹ ಆಗ್ತದೆ. ಮಾಹಿತಿ ಸರಿಯಾಗಿದ್ದರೆ ಮನಸ್ಸಿನ ವಿಶ್ಲೇಷಣೆ ಸರಿಯಾಗಿರುತ್ತದೆ. ಯಾಕಂದ್ರೆ ಮೈಂಡ್ ಏನೈತಲ್ಲ ಆ ಇನ್ಫಾರ್ಮೇಷನ್ ಅನಲೈಸಿಸ್ ಮಾಡೋದು ಅಷ್ಟು, ಅದಕ್ಕೆ ವಿವೇಕ ಇಲ್ಲ. ಅದಕ್ಕೂ ನೀವೇನು ಇನ್ಫಾರ್ಮೇಷನ್ ಕಳಿಸ್ತಿರಲ್ಲ ಅದನ್ನು ಅನಲೈಸಿಸ್ ಮಾಡ್ತೀವಿ. ಈ ಇನ್ಫಾರ್ಮೇಷನ್ ಸರಿ ಇದ್ರೆ ಸರಿಯಾದ ರಿಸಲ್ಟ್ ಕೊಡ್ತೈತಿ, ಸರಿ ಇರಲಿಲ್ಲ ಅಂದ್ರೆ ಅದು ಸರಿಯಾದ ರಿಸಲ್ಟ್ ಕೊಡೋಂಗಿಲ್ಲ, ಎರರ್ ಕೊಡ್ತೈತಿ. ಸಿಂಟೆಕ್ಸ್ ಎರರ್ ಅಂತ ಕೊಡ್ತೈತಿ ಕಂಪ್ಯೂಟರ್, ಹಾಗೆ ಎರರ್ ಕೊಡ್ತೈತಿ. ಅದು ಮಾಹಿತಿ ಸರಿಯಾಗಿದ್ದರೆ ಮನಸ್ಸಿನ ವಿಶ್ಲೇಷಣೆ ಸರಿಯಾಗಿರುತ್ತದೆ, ಇಲ್ಲವಾದರೆ ತಪ್ಪಾಗಿ ವಿಶ್ಲೇಷಣೆ ಮಾಡುತ್ತದೆ. ಅದಕ್ಕಾಗಿ ಸರಿಯಾದ ಮಾಹಿತಿಯನ್ನೇ ಕಳಿಸ್ಬೇಕು. ಇದರ ಮೂಲಕ ಈ ಸೆನ್ಸ್ ಆರ್ಗನ್ಸ್ ಅದಾವೆ ನೋಡ್ರಿ, ಅದರ ಮೂಲಕ ಏನು ನೋಡ್ಬೇಕು ಅದನ್ನು ನೋಡ್ಬೇಕು, ಏನು ಕೇಳ್ಬೇಕು ಅದನ್ನು ಕೇಳ್ಬೇಕು, ಏನು ತಿನ್ಬೇಕು ಅದನ್ನು ತಿನ್ಬೇಕು. ಸೊ ಅದರ ಮೂಲಕ ಏನು ಕಳಿಸ್ತೀವಲ್ಲ ಇನ್ಫಾರ್ಮೇಷನ್, ಅದು ಒಳ್ಳೆಯ ಇನ್ಫಾರ್ಮೇಷನ್ ಆಗಿರಬೇಕು. ಅದು ಒಳ್ಳೆಯದಾಗಿ ಆಗಿರ್ಬೇಕಂದ್ರೆ ನೀರನ್ನು ಫಿಲ್ಟರ್ ಮೂಲಕ ಶುದ್ಧೀಕರಿಸಿ ಕುಡಿಯುವಂತೆ ಇಂದ್ರಿಯ ವ್ಯವಹಾರಗಳಿಗೆ ವಿವೇಕವೆಂಬ ಫಿಲ್ಟರ್ ಅಳವಡಿಸಬೇಕು. ವಿವೇಕವೆಂಬ ಫಿಲ್ಟರ್ ಅಳವಡಿಸಿದ್ರೆ ಸರಿಯಾದ ಮಾಹಿತಿ ಹೋಗ್ತೈತಿ. ಆಗ ಇಂದ್ರಿಯಗಳ ಮೂಲಕ ಹೋದ ಮಾಹಿತಿ ಫಿಲ್ಟರ್ ಆಗಿ ಒಳ್ಳೆಯದು ಮಾತ್ರ ಮನಸ್ಸಿಗೆ ತಲುಪುತ್ತದೆ. ಆಗ ವಿಶ್ಲೇಷಣೆ ಮತ್ತು ಪರಿಣಾಮಗಳು ಒಳ್ಳೆಯದಾಗಿರುತ್ತವೆ. ಕೆಲವೊಮ್ಮೆ ಇನ್ನು ಮುಂದೆ ಬರ್ತೈತೆ ನೋಡ್ರಿ, ನಕಾರಾತ್ಮಕ ವಿಚಾರಗಳೇ ವೈರಸ್, ಸಕಾರಾತ್ಮಕ ವಿಚಾರಗಳೇ ಆ್ಯಂಟಿ ವೈರಸ್. ಈಗ ನಾವು ನೆಗೆಟಿವ್ ಅಟಿಟ್ಯೂಡ್ಸ್ ಅಂತಂದೀವಲ್ಲ, ಯಾವುವು? ಭಯ, ಸಿಟ್ಟು, ದ್ವೇಷ, ಅಸೂಯೆ, ಉದಾಸೀನತೆ, ಕೀಳರಿಮೆ, ಮೇಲರಿಮೆ ಮುಂತಾದ ಋಣಾತ್ಮಕ ಮನೋವೃತ್ತಿಗಳೇ ವೈರಸ್. ಅವು ಸಾಫ್ಟ್ವೇರ್ ಯಾವುದು? ಮನಸ್ಸನ್ನು ಹಾಳು ಮಾಡ್ತಾವೆ. ಅವು ಸಾಫ್ಟ್ವೇರನ್ನು ಹಾಳು ಮಾಡುತ್ತವೆ. ಅದಕ್ಕಾಗಿ ಅವು ತಗಲದಂತೆ ಎಚ್ಚರ ವಹಿಸ್ಬೇಕು. ಇದು ಬಹಳ ಮುಖ್ಯದ. ಸಾಫ್ಟ್ವೇರ್ ತಗಲದಂಗೆ ಎಚ್ಚರ ವಹಿಸ್ಬೇಕು. ಈಗ ಹೆಂಗೆ ಉದಾಹರಣೆಗೆ ಕೊರೋನಾ ವೈರಸ್ ತಗುಲಿದ ರೋಗಿಯ ಸಮೀಪ ಹೋಗದಂತೆ ಎಚ್ಚರ ವಹಿಸುವಂತೆ ಅಂತರಂಗಕ್ಕೆ ನಕಾರಾತ್ಮಕ ವಿಚಾರಗಳೆಂಬ ವೈರಸ್ಗಳು ತಗುಲದಂತೆ ಎಚ್ಚರ ವಹಿಸ್ಬೇಕು. ಅವು ಒಳಗೆ ಹೋಗಲಾರ್ದಂಗೆ ನೋಡ್ಕೋಬೇಕು. ಒಂದು ವೇಳೆ ಹೋದು ಅಂದ್ರೆ, ಯಾಕಂದ್ರೆ ಕಂಪ್ಯೂಟರ್ಗೆ ವೈರಸ್ ಅಟ್ಯಾಕ್ ಆಗ್ತಿತ್ತಲ್ಲ, ಹಂಗೆ ಒಂದು ವೇಳೆ ಮನಸ್ಸಿನಾಗ ಹೋದು ಅಂದ್ರೆ ಈ ನಕಾರಾತ್ಮಕ ವಿಚಾರಗಳು ಏನು ಮಾಡಬೇಕು? ಸಕಾರಾತ್ಮಕ ವಿಚಾರಗಳೆಂಬ ಆ್ಯಂಟಿ ವೈರಸ್ ಪ್ರೋಗ್ರಾಮ್ ಕೊಡಬೇಕು. ಯಾವುದದು? ಧೈರ್ಯ, ತಾಳ್ಮೆ, ಶಾಂತಿ, ಪ್ರೀತಿ, ಸಂತೃಪ್ತಿ, ಆತ್ಮಸ್ಥೈರ್ಯ ಮುಂತಾದ ಸಕಾರಾತ್ಮಕ ಮನೋವೃತ್ತಿಗಳೇ ಆ್ಯಂಟಿ ವೈರಸ್ ಪ್ರೋಗ್ರಾಮ್. ಯಾಕಂದ್ರೆ ವೈರಸ್ ಅದು ಹೋಗಬೇಕಾದ್ರೆ ಆ್ಯಂಟಿ ವೈರಸ್ ಇಂಜೆಕ್ಷನ್ ಕೊಟ್ಟಾಗ ಹೋಗ್ತೈತಿ. ಭಯ ಒಳಗಿಟ್ಟುಕೊಂಡ ನಾವು ಏನು ಮಾಡಿದರೂ ಕೆಲಸ ಆಗೋದಿಲ್ಲ. ಈ ರೀತಿ ಮಾಡಿದಾಗ ದೇಹವೆಂಬ ಕಂಪ್ಯೂಟರ್ ಮತ್ತು ಮನವೆಂಬ ಸಾಫ್ಟ್ವೇರ್ ಸದಾ ಸುಸ್ಥಿತಿಯಲ್ಲಿರ್ತಾವೆ. ನಾವು ಒಳಗಿನ ನಕಾರಾತ್ಮಕ ಮನೋವೃತ್ತಿಯನ್ನು ಇಟ್ಟುಕೊಂಡು ಏನು ನೀವು ಮಾಡಿದ್ರೂ ರಿಸಲ್ಟು ನಕಾರಾತ್ಮಕನ ಬರ್ತೈತಿ. ಅದಕ್ಕೆ ಲಾಸ್ಟ್ ಒಂದು ವಚನ ನೋಡ್ರಿ, ಬಸವಣ್ಣನವರು ಒಂದು ವಚನ, ಎಂಥ ವೈಜ್ಞಾನಿಕ ವಚನ ಕೊಡ್ತಾರ. ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲನೆರೆದು ಜೇನುತುಪ್ಪವ ಹೊಯ್ದಡೆಯು ಕೈ ಆಗುವುದಲ್ಲದೆ ಸಿಹಿ ಆಗಬಲ್ಲುದೇ ಕೂಡಲ ಸಂಗಮ ದೇವ. ಅಜಿಸೋ ಸೋಷಾಲಿ ರೀಪ್, ಏನು ಬಿತ್ತುತ್ತಿರಲ್ಲ ಅದನ್ನೇ ಬೆಳಿತೀರಿ ನೀವು ಅಂತ ಹೇಳ್ತಾರೆ ಇಲ್ಲಿ ಬಸವಣ್ಣನವರು. ಅದಕ್ಕೆ ಮನಸ್ಸಿನೊಳಗೆ ನಕಾರಾತ್ಮಕ ವಿಚಾರ, ಭಯ, ಸಿಟ್ಟು ಇವನ್ನೆಲ್ಲ ಬಿತ್ತಿ ಬೇವಿನ ಬೀಜ ಒಳಗೆ ಬಿತ್ತಿದ್ದೀವಿ. ಆಕಳ ಹಾಲ, ಜೇನುತುಪ್ಪ ಇವನ್ನೆಲ್ಲ ಹಾಕಿದ್ರೂ ಅಂದ್ರೆ ಒಳಗೆ ನಕಾರಾತ್ಮಕ ಕೀಳರಿಮೆಗಳನ್ನು ಬಿತ್ತಿ ಸುಮ್ಮನೆ ಒಂದು ವಚನ ಪಠನ ಮಾಡೋದಾಗಲಿ ಅಥವಾ ಆ ದೇವ್ರಿಗೆ ಹೋಗಲಿ ಈ ದೇವ್ರಿಗೆ ಹೋಗಲಿ ಏನಾರೇ ಪ್ರಾರ್ಥನೆ ಮಾಡಿದ್ರೆ ಒಳಗೇನು ಬೆಳ್ಯಾಕೈತಿಲ್ಲ ಬೇವಿನ ಬೀಜ ಅದು ಹೋಗೋದಿಲ್ಲ. ಅದಕ್ಕೆ ಕೈ ಫಲನ ಕೊಡೋದು. ಅದಕ್ಕೆ ನಾವು ಏನು ಬಿತ್ತಬೇಕಂದ್ರೆ ಮನಸ್ಸಿನೊಳಗೆ ಸಕಾರಾತ್ಮಕ ವಿಚಾರಗಳನ್ನೇ ಬಿತ್ತಬೇಕು. ಯಾಕಂದ್ರೆ ದ್ವೇಷವನ್ನು ಬಿತ್ತಿ ಪ್ರೀತಿಯನ್ನು ಬೆಳೀಲಿಕ್ಕೆ ಆಗೋದಿಲ್ಲ. ಪ್ರೀತಿಯನ್ನು ಬಿತ್ತಬೇಕು, ಆಗ ದ್ವೇಷ ಅಲ್ಲಿ ಇರುವುದೇ ಇಲ್ಲ. ಸೊ ನಾವು ಕೀಳರಿಮೆ ಮೇಲರಿಮೆಗಳನ್ನು ಬಿತ್ತಿ ಯಶಸ್ಸನ್ನು ಪಡೀಲಿಕ್ಕೆ ಆಗೋದಿಲ್ಲ. ಕೀಳರಿಮೆ ಅಂದರೆ ಇದು ನನ್ನಿಂದ ಆಗೋದಿಲ್ಲಪ್ಪ ಅಂದ್ಕೊಂಡ್ರೆ ಎಂದರೆ ಯಶಸ್ಸು ಸಿಗ್ತೈತಿ. ಕೀಳರಿಮೆಯನ್ನು ಬಿತ್ತಬಾರ್ದು, ಆತ್ಮವಿಶ್ವಾಸವನ್ನು ಬಿತ್ತಬೇಕು, ಯಶಸ್ಸು ಸಿಗ್ತದೆ. ಹೀಗೆ ಸಕಾರಾತ್ಮಕ ಮನೋವೃತ್ತಿಗಳನ್ನು ನಾವು ಬಿತ್ತಬೇಕು, ನಮಗೆ ಒಳ್ಳೆಯ ಫಲ ಸಿಗ್ತೈತಿ ಅಂತ ಹೇಳುತ್ತಾ ಇಲ್ಲಿವರೆಗೆ ಒಂದಿಷ್ಟು ಸಕಾರಾತ್ಮಕತೆ
ಕುರಿತು ಅಥವಾ ವಚನಗಳಲ್ಲಿ ಸಕಾರಾತ್ಮಕತೆ ಹೇಗಿದೆ ಅನ್ನೋದು ಚಿಂತನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸುಜಾತ ಅಕ್ಕನವರಿಗೆ, ಕೇಳಿದ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ.